ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त परम पूज्यरितಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂಡ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರವರ ನಂದೀಶ್ವರಪುರದ ವರಕಮರಿ ಮಠಕ್ಕೆ ಆಗಮಿಸಿ ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಯು ಕ್ಷೇತ್ರಾಧಿಪತಿಗಳಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಸುದ್ರವರ ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಚರಿತ್ರೆಯ 9ನೇ ಭಾಗದ ವಿಷಯವನ್ನು ಅವಿರತವಾಗಿಯೂ ಶ್ರವಣ ಮಾಡುವ ಮನನ ಮಾಡುವ ನಿಧ್ಯಾಸನ ಮಾಡುವ ಸದಪೇಕ್ಷೆಗೊಳ್ಳುವಂಥವರಾಗಿ ಆಗಮಿಸಿರುವ ಸರ್ವ ಸದ್ಭಕ್ತರ ಸೌಧರ್ಯಕ್ಕೆ ಸಾಕ್ಷೀಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮಕ್ಕೂ ಮನವಾರಿ ನಮಿಸಿ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಮಧುರಖಂಡಿಯ ವರಕಮರಿ ಮಠದಲ್ಲಿ ಎಲ್ಲ ಸದ್ಗುರುಗಳ ಸನ್ನಿಧಿಯಲ್ಲಿ ಎಲ್ಲ ಸದ್ಭಕ್ತರು ಕೂಡ ಆಗಮಿಸಿ ಸದ್ಗುರುಗಳ ಚರಿತ್ರೆ ನಾವೆಲ್ಲ ಶುರು ಮಾಡ್ತಕ್ಕಂಥ ಇದ್ದೀವಿ. ಶ್ರವಣ ಮಾಡುವ ಮನನ ಮಾಡುವ ನಿಧಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ಸದ್ಗುರುಗಳು ಎಲ್ಲರೂ ಕೂಡ ಇಹಪರದಲ್ಲಿಯೂ ಸುಭೋಗಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರತಕ್ಕಂಥ ವರಮೋಕ್ಷ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾರೆ. ಮತ್ತೊಮ್ಮೆ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದ ಪ್ರಣಾಮವನ್ನು ಸಮರ್ಪಿಸಿ ವಿಷಯದಲ್ಲಿ ಪ್ರವೇಶ ಮಾಡೋಣ. ಕೂಡ್ಕೊಂಡು ಸದ್ಗುರುಗಳ ಕಡೆ ಸಾಗೋಣ ಅಂತ ಪ್ರವಾಸ ಬರ್ತಾ ಇದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆನಂದವಾಗಲಿ. ಅಪ್ಪವ್ರ ಜೊತೆಗೆ ಸಾಗೋಣ ಅಂತ ಎಲ್ಲರಿಗೂ ಒಳ್ಳೆಯದು. ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರಗಳ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥವನ್ನು ನಾವನ್ನೆಲ್ಲ ಶ್ರವಣ ಮಾಡ್ತಕ್ಕಂಥ ಇದ್ದೀವಿ. ಸದ್ಗುರುವರ ಚರಿತ್ರೆ ಯಾವುದಾದ್ರು ಕಲ್ಪದ್ರುಮ. ದ್ರುಮ ಅಂದ್ರೆ ವೃಕ್ಷ. ದ್ರುಮ ಅಂದ್ರೆ ಏನ್ರಿ? ವೃಕ್ಷ. ಎಂಥ ದ್ರುಮ ಇದು? ಕಲ್ಪದ್ರುಮ. ಕಲ್ಪದ್ರುಮ ಕಲ್ಪವೃಕ್ಷ. ಕಲ್ಪವೃಕ್ಷ ಏನು ಮಾಡ್ತಾನೆ? ನೀವೇನು ಕಲ್ಪನಾ ಮಾಡಿದ್ರೆ ಎಲ್ಲವನ್ನು ಕೊಡ್ತದೋ ಅಂಥ ಶಕ್ತಿ ಉರುಳ ಚರಿತ್ರೆ ಅದ ಕಲ್ಪದ್ರುಮ. ಅದರಲ್ಲಿ ಬೃಹತ್ ಗ್ರಂಥದಲ್ಲಿ ಈ ಇರ್ತಕ್ಕಂಥ ಭಾಗ ಎಷ್ಟನೇದ್ರದು? 9ನೇ ಭಾಗ. ಇದರಲ್ಲಿ
ಅಧ್ಯಾಯ ಎಷ್ಟನೇದ್ರಿ ಇವತ್ತು? 20. ಇವತ್ತಿನ ವಿಷಯ ಚಲೋ ರೀ, ಭಾಳ ಚಲೋ. ಹೀಗೆ ದಿನ ಒಂದಕ್ಕಿಂತ ಒಂದು ಚಲೋ ಇರ್ತವೆ. ಇವತ್ತಿನ ಅಧ್ಯಾಯ 29. 29 ಕೂಡಿ 29. 29 ಅದಕ್ಕೆ ಸಂಬಂಧ, ನಮಗೇನು ಸಂಬಂಧ ಇರೋದಲ್ಲ. ಆದ್ಮೇಲೆ ಇರ್ತಕ್ಕಂಥ 29ನೇ ಅಧ್ಯಾಯದಲ್ಲಿ ಏನದಪ್ಪ? ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಇಪ್ಪತ್ತೊಂಬತ್ತನೇ ಅಧ್ಯಾಯ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮ. 29ನೇ ಅಧ್ಯಾಯ. ಎಲ್ಲರೂ ಕೈ ಬಿಟ್ಟಾಗ ಕರ ಪಿಡಿದು ಕಾಪಾಡುವವರೇ ಸದ್ಗುರುಗಳದ್ದು ಎಂದರೆ, ಎಲ್ಲರೂ ಕೈ ಬಿಟ್ಟಾಗ, ಎಲ್ಲರೂ ಯಾವಾಗ ಕೈ ಬಿಡ್ತಾರಲ್ಲ ಆಗಲೂ ಕೈ ಬಿಡದೆ ನಮ್ಮನ್ನು ಎತ್ತಿ ರಕ್ಷಣಾ ಮಾಡ್ತಕ್ಕಂಥವ್ರು ಯಾರು ಅಂದರೆ ಸದ್ಗುರುಗಳು. ಈ ವಿಷಯ ಅಧ್ಯಾಯದ ವಿಷಯ. ಸರ್ವಜ್ಞರು ಅಂತಾರೆ, ಬಂಧುಗಳಾದವರು ಬಂದುಂಡು ಹೋಗುವರು. ದೊಡ್ಡ ದೊಡ್ಡ ಕಾರ್ಯಕ್ರಮ ಏನು ಮಾಡಿದರೆ ಆಗ ಒಬ್ರಿಗೊಬ್ರು ಕೂಡ್ಕೊಂಡು ನಾನು ನಿಮ್ಮ ಬಂಧುಗಳು ನೀವು ಬಂಧುಗಳು ಒಬ್ರಿಗೊಬ್ರು ಮೇಳಾಗಿ ಬಂದು ಉಂಡು ಹೋಗುವರು. ಆದರೆ ಬಂಧನ ಕಳೆಯಲ್ಲರಿ, ಬಂಧನ ಅವರಿಂದ ನಿವೃತ್ತಿ ಆಗೋದಿಲ್ಲಪ್ಪ. ಬಂಧುಗಳಿಂದ, ಅಣ್ಣ ತಮ್ಮರಿಂದ, ಬೀಗರು, ಮಾವ, ಹಳೆ ಇವರಿಂದ ಆಗೋದಿಲ್ಲ. ಬಂಧನ ಸದ್ಗುರುವಿಂದ ಕೆಡಗು ಸರ್ವಜ್ಞ. ಬಂಧನ ನಮಗೆ ಭವಬಂಧ ನಿವೃತ್ತಿ ಆಗ್ಬೇಕಾದ್ರೆ ಆ ನಿವೃತ್ತಿ ಮಾಡ್ತಕ್ಕಂಥ ಸದ್ಗುರುಗಳೇ ಹೊರತಾಗಿ ಇನ್ನು ಬಂಧುಗಳಿಂದ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾರು ಕೈ ಬಿಟ್ಟರು ನೀಯನ್ನೇ ಕೈ ಬಿಡದಿರು ನಾರಾಯಣ ಅಂಥೇಳಿ ದುಪ್ಪದಾಳದ ಬಂಗಾರವ ತಳವಾರಂತ ಒಬ್ಬರಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ ಹಾಡ್ತಿದ್ರಾಗ, ಯಾರು ಕೈ ಬಿಟ್ಟರು ನೀಯನ್ನ ಕೈ ಬಿಡದಿರು ನಾರಾಯಣ. ನಾರಾಯಣ ವಿಷ್ಣು ಪರಮಾತ್ಮ ಎಲ್ಲರೂ ಕೈ ಬಿಡ್ಬೋದು, ನೀ ಕೈ ಬಿಟ್ಟ ಮೇಲೆ, ಅವರು ಕೈ ಬಿಟ್ಟ ಮೇಲೆ ಆಗ್ತಕ್ಕಂಥದ್ದು ಬೇರೆ ಇರ್ತದೆ, ಕೈ ಬಿಡಬೇಡ ಅಂತ ಅವ್ರು ಹೇಳ್ತಾರೆ. ಆದ್ಮೇಲೆ ಒಂದು ಸಲ ನಾವಿಲ್ಲಿ ಹೊರಟೀವಿ, ಈಗ ಮೊದಲು ಪ್ರವಾಸಕ್ಕೆ ಹೋಗೋಣ ಅಂತ ನಾವು ನೀವು ಕುಡ್ಕೊಂಡಿರಿ ಹೋಗ್ರಿ, ಅಪ್ಪವ್ರು ಇದ್ದರೆ ಹೋಗ್ಬೇಕು. ಆದ್ಮೇಲೆ ಮಹಾರಾಷ್ಟ್ರ ರಾಜ್ಯದ ಉಮ್ರಾಣಿ ಸುಂದರ ಮಂದಿರ ಇರ್ತಕ್ಕಂಥ ಬಿಲ್ಲವನದಲ್ಲಿ ಸದ್ಗುರು ಆನಂದವಾಗಿ ವಾಸ ಮಾಡಿದ್ದಾರೆ. ಕಮರಿ ಮಠದಲ್ಲಿ ಸದ್ಗುರು ಸನ್ನಿಧಿ ನಾವೆಲ್ಲ ತಿರೋಣ. ಸದ್ಗುರು ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ಎಲ್ಲಿ ವಾಸ ಮಾಡ್ತಾಯಿದ್ದಾರೆ? ಸಿಂಧೂರು ಮಠದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದರು. ಪ್ರವಾಸ ಆಯ್ತೆಲ್ಲ ಆಯಿತು, ಈಗ ಮಠಕ್ಕೆ ಬಂದಿದ್ದಾರೆ. ಸದ್ಗುರು ಸನ್ನಿಧಿ ತಿರೋಣ ಅಂತ. ಆದ್ಮೇಲೆ ಒಂದು ಸಲ ಶ್ರೀರಾಮಚಂದ್ರರ ವಿಷಯ ಚರ್ಚೆ ನಡೆದಿರ್ತದೆ ಮಠದಲ್ಲಿ. ಶ್ರೀರಾಮಚಂದ್ರರ ಹನುಮಂತ ದೇವರ ಚರ್ಚೆ ನಡೆದದ್ದು ಅಂದು ಮಠದಲ್ಲಿ. ಅಪ್ಪವ್ರ ವಿಷಯ ನಡೆಸ್ತಾ ಇದ್ದಾರೆ. ಏನಂದ್ರೆ, ಸದ್ಭಕ್ತರೇ, ದೇವರು ಸರ್ವಶ್ರೇಷ್ಠ, ಭಾಳ ಒಳ್ಳೆಯವರು ದೇವರಂದರೆ. ಭಕ್ತರಿಗೆ ಏನು ಮಾಡ್ತಾಯಿದ್ದಾರೆ? ಅನುಗ್ರಹ ಮಾಡ್ತಾಯಿದ್ದಾರೆ, ಬೇಡಿದ್ರು ಕೊಡ್ತಕ್ಕಂಥ ಆಗ್ತಾಯಿದ್ರು. ಗುರುಗಳು ಅದಕ್ಕಿಂತಲೂ ಶ್ರೇಷ್ಠ. ಏಕೆಂದ್ರೆ ಯಾರು ದೇವರಿದ್ದಾರೆ ಅವರೇ ಮುಮುಕ್ಷ ಉದ್ಧಾರಗೋಸ್ಕರವಾಗಿ ಸದ್ಗುರು ಬಂದಿರ್ತಾರೆ. ಸದ್ಗುರು ದೇವರಿದಲ್ಲ, ಆ ದೇವರ ವಿಶೇಷ ಶಕ್ತಿ ಪಡ್ಕೊಂಡಾಗ ಸದ್ಗುರು ಆಗ್ತಾರಂತ, ವಿಶೇಷ ಶಕ್ತಿ ಕೂಡಿ. ಏಕೆಂದರೆ ಅವರು ಅದಕ್ಕಿಂತಲೂ ಮೂಲ ಶಕ್ತಿ ಪರಬ್ರಹ್ಮ ಇರ್ತಾರೆ ಗುರುಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂಥ ಗುರುವಿಗೆ ನಮಸ್ಕಾರ ಅಂತ. ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಮತ್ತು ಸ್ತ್ರೀ ಅನ್ನಲಿಕ್ಕೆ ಯಾರು ಯೋಗ್ಯರಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಹೀಗೆ ವಿಚಾರ ಆಗ್ತಾ ಪ್ರಾರಂಭ ಆಗಿರ್ತದೆ, ವಿಷಯ ಪ್ರಾರಂಭ ಆಗಿರ್ತದೆ. ಹೀಗೆ ಅಪ್ಪರು ಹೇಳ್ತಾರೆ, ರಾವಣ ಸೀತಾದೇವಿಯನ್ನು ಅಪಹರಣ ಮಾಡಿ ಲಂಕೆಗೆ ತೆಗೆದುಕೊಂಡು ಹೋದ್ಮೇಲೆ ಹನುಮಂತ ದೇವರನ್ನ ಮತ್ತು ಇನ್ನೂ ಬಹಳಷ್ಟು ಜನರ ಸೇವಕರನ್ನು ಎಲ್ಲ ಕಡೆ ಕಳಿಸ್ಕೊಟ್ರಿ. ಸೀತಾದೇವಿಯನ್ನು ಶೋಧ ಮಾಡಬೇಕು ಅಂತ ಹೇಳಿ ಕಿಷ್ಕಿಂಧಾದಿಂದ ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಯಾರು ಕಿಷ್ಕಿಂಧ ವಾಸ ಹನುಮಂತ ಇರ್ತ ವಾಲಿ ಮತ್ತು ಸುಗ್ರೀವ ಇರ್ತಾರಲ್ಲ, ಅಲ್ಲೇ ಸುಗ್ರೀವ ಕಳಿಸ್ಕೊಟ್ರಿ. ಏನು ಮಾಡ್ಬೇಕಂದ್ರೆ
ಹನುಮಂತ ದೇವರನ್ನು ಕಳಿಸಿದರು. ಅವ್ರ ಜೊತೆಗೆ ಇನ್ನುಳಿದು ನನಗೆ ನೀವು ಸಹಾಯ ಮಾಡಿರಿ, ನಾವು ಸಹಾಯ ಮಾಡ್ತೀವಿ. ಒಪ್ಪಂದ ಆಯಿತು. ಕಳಿಸ್ಕೊಟ್ರು. ಎಲ್ಲ ದಿಕ್ಕುಗಳಿಗೆ 4 ದಿಕ್ಕುಗಳಿಗೆ, ಈ ಕಡೆ ಸಮುದ್ರ, ಆ ಕಡೆ ಸಮುದ್ರ, ಈ ಕಡೆ ಸಮುದ್ರ, ಎಲ್ಲ ಕಡೆ ಕಳಿಸಿರಿ. ಇನ್ನೊಂದು ಕಡೆ ಹಿಮಾಲಯ ಪರ್ವತ, ಎಲ್ಲಿ ತೆಗೆದುಕೊಂಡು ಹೋಗಿರ್ಬೋದು, ರಾವಣ ಎಲ್ಲಿ ತೆಗೆದುಕೊಂಡು ಹೋಗಿರ್ಬೋದು ಅಂತಕೊಂಡು ಶೋಧ ಮಾಡಿ ಕಳಿಸಿದ್ರು. ಶೋಧ ಮಾಡ್ತಾ ಇರುವಾಗ ಹನುಮಂತ ದೇವರಿಗೆ ಇಲ್ಲಿ ಇದ್ದಾರತಕ್ಕಂಥ ಗುರುತಾಗಿಬಿಡ್ತು, ತಿಳಿತು ವಿಷಯ. ಆಮೇಲೆ ಹನುಮಂತ ದೇವರು ಮಾಡಿದ್ರಂದ್ರೆ ಪ್ರೋತ್ಸಾಹ ಕೂಡ ಅಷ್ಟೇ ಮುಖ್ಯ ಇರ್ತದೆ. ಹನುಮಂತ ದೇವರೆಲ್ಲ ಕುಡ್ಕೊಂಡು ಹೇಳಿರ್ತಾರೆ ಏನಂದ್ರೆ, ಹನುಮಂತ ದೇವರೇ, ಲಂಕೆಗೆ ಹೋಗಿ ನೋಡ್ತಕ್ಕಂಥ ಸಾಮರ್ಥ್ಯ ನಿಮಗೆ ಇಷ್ಟದು. ನಾವು ಹೋಗ್ತಾ ಇದ್ದೀವಿ, ಮರಳಿ ಬರ್ತಕ್ಕಂಥ ಸಾಮರ್ಥ್ಯ ನಮಗೆ ನೀಲ, ನಲ, ಜಾಂಬು ಅಂತ ಎಲ್ಲ ಹೇಳಿದರು. 100 ಯೋಜನೆ ಹಾರ್ತಾ ಇದ್ದೀವಿ ನಾವು ಆಕಾಶದಲ್ಲಿ. ಆದರೆ ಮರಳಿ ಬರುವ ನಮ್ಮ ವಯಸ್ಸಾಗಿದೆ, ಮರಳಿ ಬರ್ತಕ್ಕಂಥ ಸಾಮರ್ಥ್ಯ ಇಲ್ಲ. ನೀವು ಹೋಗಬೇಕು. ನನಗೂ ಆಗೋದಿಲ್ಲ ಅಂತ ಹೇಳಿದ್ರು. ನನಗೂ ಆಗತಕ್ಕಂಥ ಅಷ್ಟು ಹೇಗೆ ಸಾಧ್ಯ ಆಗ್ತದೆ? ಅವ್ರು ಹೇಳಿದ್ರು ಸಾಧ್ಯ ಆಗ್ತದೆ. ನೀ ಮಹಾಶಕ್ತಿ ಸಂಪನ್ನ, ನೀ ಶೂರ, ನೀ ವೀರ, ಮಹಾಸಾಮರ್ಥ್ಯ ಹೊಡ್ತಕ್ಕಂಥವನಿದ್ದಿ ಅಂತಕೊಂಡು ಹೇಳಿ ಆಗ ಎಲ್ಲ ಹೇಳಿದರು. ಹಾಗೆ ಹೇಳಿದ್ರು ಹನುಮಂತೇವರು ಸಾವಕಾಶ ಸ್ಟ್ರೈಟ್ ಅಂದಾಗ ಹನುಮಂತರು ಹಾಗೆ ಎತ್ತರ ಅಂದರೆ ಹನುಮಂತೇವರು ಎತ್ತರ ಆಗುತ್ತೆ. ಪ್ರೋತ್ಸಾಹ ಕೊಡೋ ಮಕ್ಕಳಿಗೆ ಕೂಡ ನೀ ಜಾಣಿದ್ದಿ. ಒಂದು ಹುಡುಗ ಇರ್ತಾರೆ ನೋಡ್ರಿ, ಹುಡುಗ ಅವ ಜಾರಿ ಬಿದ್ದುಬಿಡ್ತಾರೆ. ಯಾರೋ ಬರ್ತಾರೆ, ಬಿದ್ದಿಯಾ ಅಲ್ಲ ಅಂದ ಕೂಡಲೇ ಅಳುವ ಪ್ರಾರಂಭ ಅಳಿಗತ್ತದು. ಆಗ ತಿಳಿದವ್ರು ಇರ್ತಾರೆ, ಬಿದ್ದಿಲ್ಲವ, ನೀನು ಬಿದ್ದಿಲ್ಲ, ನೀನು ಅಳ್ಲಿಕ್ಕೆ ಹೋಗೋಣ, ಅವ್ನು ಬಿದ್ದ ಅಂತ ಹೇಳಿ, ನೀನು ಬಿದ್ದಿಲ್ಲ, ನೀನು ಜಿಗದಿ ಅನ್ನೋದು, ನೀನು ಜಿಗದಿ ಬಿಟ್ಟು ನೀನು ಗೆದ್ದಿಗೆ, ನೀನು ಬಿದ್ದಿಲ್ಲ, ನೀನು ಜಿಗದಿ ಹೇಳು ಅದು ಹೇಳಿ ಅದು ಪೆಟ್ಟು ಹತ್ತಿದ್ದು ನಿನಗಲ್ಲ, ನೆಲಕ್ಕೆ ನೋಡು, ನೆಲ ತಿಕ್ಕೋಣ, ಅದಕ್ಕೆ ಪೆಟ್ಟದೆ, ನಿನಗೆ ಹತ್ತಿಲ್ಲ, ಹೇಳು ಎದ್ದ ಬಿಟ್ರಿ, ನಕ್ಕ ಬಿಡಪ್ಪ ನೋಡೋಣ, ನಕ್ಕ ಬಿಟ್ಟು ಹುಡುಗ ಓಡಿ ಬೆಳಿಗು, ನೋಡಿ ಎಲ್ಲಿ ಚೆಕ್ ನನಗೆ ನೋದ ಏನು ನೋದ ಇಲ್ಲ, ನಡಿ ಹೋಗಿ ಅವಳು ಹೋಗಿಬಿಡ್ತೀರಿ. ಪ್ರೋತ್ಸಾಹ ಇರೋದು ಭಾಳ ಮಹತ್ವ ಇರ್ತದೆ. ಹನುಮಂತಿಯವರು ಒಂದು ಸಲ ಆಗ ಎತ್ತರ ಆಗ್ತಾ ವಿರಾಟ ರೂಪವನ್ನು ಧಾರಣ ಮಾಡಿಕೊಂಡು ಒಂದು ಸಲ ಜಿಗಿದ್ಬಿಟ್ರಿ. ಕೆಳಗಿರ್ತಂಥ ಈ ಪರ್ವತ ಕುಸ್ಕೊಂಡು ಕೆಳಗೆ ಹೋಗಿಬಿಡ್ತು. ಪರ್ವತ ಮೇಲ್ಭಾಗ ಜಿಗಿದ್ರೆ ಕತ್ತರಿಸಿ ಹೋಗ್ಬಿಡ್ತು. ಜಿಗಿದ್ಕೊಂಡು ಹೋಗಿಬಿಟ್ರು. ಹೋಗಿ ಲಂಕೆಯಲ್ಲಿ ಹೋದರು. ನೋಡ್ತಾರೆ, ಅಶೋಕವನಕ್ಕೆ ಹೋದ್ರು. ಅಶೋಕವನದಲ್ಲಿ ಸೀತಾದೇವಿಯನ್ನು ಗುರುತಾಗಿಬಿಡ್ತು. ಆಮೇಲೆ ಅಲ್ಲಿರ್ತಕ್ಕಂಥದ್ದು ಹನುಮಂತೇವರಿಗೆ ಸ್ವಲ್ಪ ಕಷ್ಟ ಕೊಡ್ಬೇಕಂತ ಪ್ರಯತ್ನ ಮಾಡ್ತಾರೆ. ಅಲ್ಲಿರ್ತಾರೆ ರಾವಣಾದಿಗಳು. ಬಾಲಕ ಬೆಂಕಿ ಹಚ್ಚಿಬಿಟ್ರು ಅಂತ ಹೇಳ್ತಾರೆ. ಬಾಲಕ ಬೆಂಕಿ ಹಚ್ಚಿಬಿಟ್ರು. ಅದೇ ಬಾಲ ತೊಗೊಂಡು ಲಂಕ ಸುಟ್ಟು ಬಂದುಬಿಟ್ರು. ಬಾಲ ತೊಗೊಂಡು ಬಂದುಬಿಟ್ರಿ, ಬೆಂಕಿ ಅವ್ರಿಗೆ ಕೊಟ್ಟರು, ಬಾಲ ಈ ಕಡೆ ತಂದುಬಿಟ್ರು. ಲಂಕ ದಗದ ಊರಿಗೆ ಹೋಗಿಬಿಡ್ತು, ಉರಿತು. ಅದಾದಮೇಲೆ ಇಲ್ಲಿ ಬಂದು ಎಲ್ಲರೂ ಹೋಗ್ಬೇಕಲ್ಲ, ಅವ್ರೊಬ್ಬರು ಅವ್ರಿಗೆ ಸಾಧ್ಯ ಇತ್ತು, ಎಲ್ಲರೂ ಹೋಗ್ಬೇಕು. ಆಗ ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಮಯ, ಸೇತುವೆ ನಿರ್ಮಾಣ ಮಾಡ್ತಾಯಿದ್ರು. ಎಲ್ಲರೂ ರಾಮ ಅಂತೇಳಿ ಅದರೊಳಗೆ ಹನುಮಂತ ದೇವರು ಏನು ಮಾಡಿದ್ರು, ಒಂದು ಕಲ್ಲು ತೆಗೆದುಕೊಳ್ಳೋದು, ಶ್ರೀರಾಮ್ ಅಂತ ಬರೆದು ಬಿಡೋದು, ಹಾಕಿಬಿಡೋದು. ಪರ್ವತನ ಎತ್ತಿ ಹಾಕಿಬಿಡೋದು, ಗಿಡಗಳನ್ನು ಎತ್ತಿ ಹಾಕಿಬಿಡೋದು, ಶ್ರೀರಾಮ್ ಬರೆದು ಬಿಡೋದು. ಅದು ತೇಲ್ತಾಯಿದ್ರು, ಎಲ್ಲ ತೇಲ್ತಾಯಿದ್ರು. ಅದು ನೋಡ್ಬೇಕಂತ ಬಂದರು ಶ್ರೀರಾಮಚಂದ್ರ. ಹೇಗೆ ನಡೆದ ಕಾರ್ಯ. ಸೇತುವೆಯನ್ನು ಎಲ್ಲಿ ಹೋದ್ರೆ ಲಂಕೆಗೆ ಹೋಗ್ಬೇಕದು, ಯುದ್ಧ ಮಾಡೋಕ್ಕೋಸ್ಕರ. ಏನು ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ಬಂದರು. ನೋಡಲಿಕ್ಕೆ ಬಂದಾಗ ಏನಂತಂದ್ರೆ, ಶ್ರೀರಾಮ ಅಂತ ಬರಿತಾ ಇದ್ದಾರಲ್ಲ, ಬರಿದು ಕಲ್ಲು ಹಾಕೋದು, ಬರಿದು ಪರ್ವತ ಹಾಕೋದು, ಬರಿದು ಕಟ್ಟಿಗೆ ಹಾಕೋದು ಮಾಡಿದ್ರು. ಶ್ರೀರಾಮಚಂದ್ರ ಅಂದರು, ನಾನು ಸ್ವಲ್ಪ ಶ್ರೀರಾಮಚಂದ್ರ ಅಂತೇಳಿ ಬರ್ತಾರಂದ್ರೆ ತೇಲ್ತಾರಲ್ಲ, ನಾನು ಬರೆದು ನೋಡೋಣ ತಿಳ್ಕೊಂಡು ಹೇಳಿ ಶ್ರೀರಾಮ ಅಂತಂದವರು ಬರೆದು ಶ್ರೀರಾಮಂತ ಹಾಕಿರಿ. ಶ್ರೀರಾಮಂತ ಬರೆದು ಹಾಕಿರು, ಕಲ್ಲು ಮುಳುಗಿಬಿಡ್ತು. ಮತ್ತು ಶ್ರೀರಾಮಂತ ಹಾಕಿರು, ಮತ್ತೆ ಮುಳೀತು. ಶ್ರೀರಾಮ್ ಹನುಮಂತಿರುತ್ತೆ ಅವರು, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತಂದ್ರು. ಹಾಕಿರು, ಮುಳುಗೇ ಬಿಡ್ತಾರೆ. 2-3 ಕಲ್ಲು ಮುಳುಗಿದು. ಯಾರು ನೋಡಿದ್ರು, ಈ ನಿದ್ರೆ ಮಾಡ್ತಿರ್ತಾರೆ, ಅವ್ರು ನಿದ್ರೆ ಬಂದಿತ್ತು ತಗೋರಿ ಈ ಪ್ರವಚನ ಕೆಳಗೆ. ಜೋಲಿ ಹೋಗಿ ಬಂದಿತ್ತಂದ್ರೆ ಹೀಗೆ ಮಾಡಿ ಯಾರು ನೋಡಿದ್ರು ಅರ್ಥ ಆಯ್ತದೆ. ಸ್ವಲ್ಪ ಮಾಡಿದ್ರೆ ಯಾರು ನೋಡಿಲ್ಲ ಅಂದ್ರೆ ಬದುಕಿದೆ ಸೌದಾಗ. ಯಾರು ನೋಡಿದ್ದಾರ ಮುಖ ಸಪ್ಪ ಮಾಡ್ಕೊಡ್ತಾರೆ ಬೋಲೆ. ಶ್ರೀರಾಮಚಂದ್ರ ಕೂಡ ಏನು ಮಾಡಿದ್ರೆ ಕಲ್ಲು 3 ಮುಳುಗಿದು. ಯಾರು ನೋಡಿದ್ರನು ಅಂಥೇಳಿ ಅತ್ತಾಗ ನೋಡಿರಿ. ಹನುಮಂತೇವರೇ ಬಂದಿರ್ತಾರ ಹಿಂದೆ. ಅವ್ರು ಕೇಳಿದ್ರು, ಹನುಮಂತೇವರೇ ಯಾವಾಗ ಬಂದ್ರಿ ಇವತ್ತು?
ನಾ ಆಗ ಬಂದನಿರ್ತದೆ ಮೊದಲ ಬಂದ ಅದು ಮೊದಲ ಬಂದ ಮತ್ತು ಗದ್ದಲ ಆತಲ್ರಿ. ಈಗ ಬಂದಿದ್ದೇನೆ ಅಂದ್ರೆ ಚಲೋ ಇತ್ತು, ಆಗ ಮೊದಲೇ ಬಂದಿದ್ದೇನೆ ಮೊದಲೇ ಯಾವಾಗ ಬಂದಿತ್ತು. ನೀವು ಶ್ರೀರಾಮತ್ ಬರಬಾರ್ದು ಕಲ್ಲು ಹಾಕ್ತಿದ್ರಲ್ಲ ಆಗ ಬಂದಾನೆ. ಎಲ್ಲ ಗದ್ದಲ ಆಗಿಬಿಡ್ತಪ್ಪ, ಎಲ್ಲ ಗದ್ದಲ ಆಗಿಬಿಡ್ತು. ಅವ್ರದ್ರು ಒಂದು ಕೆಲಸ ಮಾಡು, ನೀ ಏನು ನೋಡಿದೆ ಅಂತ, ನೀವು ಶ್ರೀರಾಮ್ ಅಂತ ಬರೆದ್ರಿ, ಕಲ್ಲ ಕೈ ಒಳಗೆ ಹಿಡಿದ್ರಿ, ಕೈ ಒಳಗಿನ ಕಲ್ಲ ಬಿಟ್ರಿ, ನೀರೊಳಗೆ ಮುಳುಗಿತು ನೋಡಿದ್ದೇನೆ. ಅವರಂದ್ರು ನೋಡು ಇನ್ನು ನೀನು ನೋಡಿ ಸಂತೋಷ ಒಳ್ಳೇದು, ಇದನ್ನು ಯಾರ ಮುಂದೆ ಹೇಳಿಕೋಬೇಡ ಅಂತ. ಹೇಳಿಕೋಬೇಡ. ಹನುಮಂತಿಯವ್ರಂದ್ರಿ ನಾ ಹೇಳ್ತಾನೆ ಹೇಳುವನೇನ ಕರೆನೇ ಹೇಳ್ಬೇಕನ. ಶ್ರೀರಾಮ್ ಏನು ಹೇಳ್ತಿದ್ರು, ಶ್ರೀರಾಮಚಂದ್ರ ಕಲ್ಲ ತೊಗೊಂಡ್ರು, ಶ್ರೀರಾಮ್ ಅಂತ ಬರೆದ್ರು, ಅಷ್ಟೇ ಅಲ್ಲ ಶ್ರೀರಾಮ್ ಜಯ ರಾಮ್ ಅಂದರು, ಎಲ್ಲ ಮಾಡಿದ್ರು, ಕಲ್ಲು ಹಾಕಿದ್ರು, ನೀರಾಗ ಮುಳುಗಿತ್ತು. ಶ್ರೀರಾಮಚಂದ್ರ ಕಲ್ಲು ತೇಲಲ್ಲಿಲ್ಲ, ಹೇಳೇ ಬಿಡ್ತಾನ ಅಂತಂದ್ರು. ಯಾರು ಹೇಳ್ತಿರೋದನ್ನ ಹನುಮಂತರು ಹೇಳಿಬಿಟ್ರು. ಅವ್ರ ಸಿಟಿ ಬಂದರು, ಹಾಂ ನನ್ನನ್ನು ಅವಮಾನ ಮಾಡ್ತು ಮಾಡೀನಿ, ಇಲ್ಲಿ ನಾ ಹೇಳ್ತಾನೆ ನೀ ಹಾಗೆ ಹೇಳಿದ್ರೆ ಅವಮಾನ ಆಗ್ತದೆ ನನ್ನದು ಹಾಂ ಅಂತ ಕೇಳಿದ್ರು. ಇಲ್ರಿ ಅಂತ ಮತ್ತು ಹೇಗೆ ಹೇಳ್ತೀನಿ. ಶ್ರೀರಾಮಚಂದ್ರಿಗೆ ಹನುಮಂತರು ಕೈ ಮುಗಿದ್ರು, ದೇವರೇ ನಾ ಹೇಳ್ತಕ್ಕಂಥದ್ದು ಹೇಗದ ಅಂತ. ಹೇಗದ ನೋಡ್ರಿ, ಒಂದೇ ವಸ್ತು ಅಥವಾ ಹೆಣ್ಮಕ್ಳಿಗೆ ಒಂದೇ ರೀತಿ ಎಲ್ಲ ವಸ್ತು ಕೊಟ್ಟರೆ ಅಡುಗೆ ಮಾಡುವವರಿಗೆ ಪ್ರತಿಯೊಬ್ಬರು ಅಡುಗೆ ಮಾಡಿದ ರುಚಿ ಬೇರೆ ಇರ್ತದಲ್ಲ. ಬೇರೆ ಬೇರೆ ಪ್ರತಿಯೊಬ್ಬರು ನೀವು ಮಾಡಿ ಊಟ ಮಾಡಿ, ಒಬ್ರದವ್ರು ಉಂಡ್ರೆ ಬುತ್ತಿ ತೊಗೊಂಡು ಏನಾರು ಮಾಡಿರಿ ನೋಡಿ, ಒಬ್ರು ಮಾಡಿ ಎಲ್ಲ ಒಂದೇ ಸಾಮಾನು ಇರಬೇಕು, ಒಂದೇ ರೀತಿ ನೀರು ಎಲ್ಲ ಇರಬೇಕು. ಖರೆ ಮಾಡುವಾಗ ಅಡುಗೆ ಬೇರೆ ಬೇರೆ ಇರ್ತದೆ, ಒಂದೇ ರೀತಿ ಬರೋದ್ರ ರುಚಿ ಬೇರೆ ಬೇರೆ ಸಿಗ್ತದೆ. ಹಾಗೆ ಪ್ರತಿಯೊಬ್ಬರು ತಲೆಯೊಳಗೆ ವಿಚಾರಗಳು ಬೇರೆ ಬೇರೆ ಇರ್ತಾವೆ. ಹನುಮಂತ ದೇವ್ರ ವಿಚಾರಕ್ಕೂ ನಿಮ್ಮ ವಿಚಾರಕ್ಕೂ ನಮ್ಮ ವಿಚಾರ ಹೇಗಿರ್ತದೆ ನೋಡಿ, ಪರೀಕ್ಷೆ ಮಾಡಿರಿ. ಹನುಮಂತರಿಗೆ ಕೇಳಿ ಏನು ಹೇಳ್ತಾ ಇದ್ದೀಪ ಹಾಗಾದರೆ ಅಂತ ಕೇಳಿದ್ರು. ದೇವರೇ ನಾ ಈಗ ಹೇಳ್ತಾ ಇದ್ದೀರಿ, ಒಂದು ಸಲ ಹೇಳಿ ನೋಡೋಣ, ಯಾರಿಲ್ಲ ಈಗ ಹೇಳಿಬಿಡು ನೋಡೋಣ. ಅವ್ರದ್ರು ಕೈ ಮುಗಿದ್ರು, ದೇವರೇ ಈ ಕಲ್ಲದಲ್ಲ, ಈ ಕಲ್ಲಿನ ಮೇಲೆ ಶ್ರೀರಾಮ್ ಅಂತ ಬರೆದ್ರಿ ಅಥವಾ ರಾಮ್ ಅಂತಂದ್ರಿ, ಬಿಟ್ರಿ. ನಾವು ಶ್ರೀರಾಮ ತಂದ ಬರೆದ್ರ ಕಲ್ಲು ತೇಲಿಬಿಟ್ಟು, ಕಟ್ಟಿಗೆ ತುಂಡುಗಳು ತೇಲಿಬಿಟ್ಟು ಎಲ್ಲ ಆಯಿತು, ಪರ್ವತಗಳು ತೇಲಿದು. ಆದರೆ ಶ್ರೀರಾಮಚಂದ್ರ ಕೈ ಒಳಿನ ಕಲ್ಲನ್ನು ನೀರಾಗಿ ಬಿಟ್ಟರು, ದೇವರ ಕೈ ಬಿಟ್ಟರು. ದೇವರ ಕೈ ಬಿಟ್ಟರೆ ಈ ಜಗತ್ತಿನೊಳಗೆ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮುಳುಗ್ತಾರೆ, ಎಲ್ಲ ಮುಳುಗ್ತಾರೆ. ದೇವ್ರ ಕೈ ಬಿಟ್ಟರೆ ಯಾರು ಉಳಿಗೆ ಬರ್ತದೆ ರೀ? ಎಲ್ಲ ಹೋಗ್ತಲ್ರಿ. ದೇವರೇ ನೀವು ಕೈ ಬಿಟ್ಟರೆ ತಾವು ಕೈ ಬಿಟ್ಟರೆ ಈ ಜಗತ್ತಿನ ಒಂದು ಕಲ್ಲು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಕಲ್ಲು ಮುಳುಗಿ ಹೋಗಿಬಿಡ್ತು. ನಮ್ಮೆಲ್ಲರ ಗತಿ ಏನು? ಅದಕ್ಕಾಗಿ ದೇವರ ಕೈ ಬಿಡ್ತಕ್ಕಂಥ ರೀತಿಯಿಂದ ನಾವು ಇರಬಾರ್ದು, ದೇವರ ಕೈ ಹಿಡಿತಕ್ಕಂಥ ರೀತಿಯಿಂದ ಎಲ್ಲರೂ ಇರಬೇಕು ಅಂತ ತಿಳ್ಕೊಂಡು ನಾ ಈಗ ಎಲ್ಲರ ಮುಂದೆ ಹೇಳ್ತಾನೆ ರೀ. ಶ್ರೀರಾಮಚಂದ್ರ ಈ ಬೆನ್ನ ಮೇಲೆ ಚಪ್ರಿ ಶಾಬಾಷ್. ನಾನು ಈ ಮಾಡಿರ್ತಕ್ಕಂಥದ್ದು ನಾನು ಸ್ವತಃ ದೇವರಿದ್ದೀನಿ. ಕಲ್ಲು ತೇಲಿ ಅಂದ್ರೆ ಪರ್ವತ ತೇಲ್ತಿತ್ತು. ನಿನ್ನ ನೋಡುವಗೋಸ್ಕರವಾಗಿ ಹೇಳಿದೆ, ಇದನ್ನು ಮಾಡಿದೆ. ನೀವು ಸರಿಯಾದ ರೀತಿಯಿಂದ ಶಬ್ದಗಳು ಉಪಯೋಗಿಸ್ಕೊಂಡು ಹೇಗೆ ಮಾಡಬೇಕು, ಹೇಗೆ ಹೇಳಿದ್ರೆ ಜನರು ಉದ್ಧಾರ ತಿಳಿದುಕೊಂಡು ನೀವು ಹೇಳಿದಲ್ಲ, ಸರಿಯಾಗಿರ್ತಕ್ಕಂಥ ದೇವರು ಕೈ ಬಿಟ್ಟರೆ ಕಲ್ಲು ಮುಳುಗಿತು. ಅದು ಹೇಳ್ತಕ್ಕಂಥ ರೀತಿ ಇರ್ತಲ್ಲ, ದೇವರು ಬಿಟ್ಟರು ಕಲ್ಲು ಮುಳುಗಿತು ಅಂದ್ರೆ ಹೋಗಿ ಇಷ್ಟೇ ಹೇಳಿದ್ರೆ ಇರ್ತದೆ. ಜಗತ್ತಿನ ದೇವ್ರ ಬಗ್ಗೆ ಏನಾಗ್ತದೆ, ದೇವ್ರ ಬಗ್ಗೆ ಗುರುಗಳ ಬಗ್ಗೆ ಅಪಪ್ರಚಾರ ಆಗ್ತದೆ. ಹಾಗಲ್ಲದೆ ನೀ ಹೇಳ್ತಕ್ಕಂಥದ್ದು ಏನು ಹೇಳಿದೆ, ನೀನು ಹೇಳಿದಂದ್ರೆ ದೇವರು ಯಾವಾಗ ಕೈ ಬಿಡ್ತಾರೆ ಆ ಕಲ್ಲು ಮುಳುಗಿತು. ದೇವ್ರು ಹಿಡಿದಾಗ ಕಲ್ಲು ತೇಲ್ತು, ದೇವ್ರು ಬಿಟ್ಟರೆ ಮುಳುಗಿ ಹೋಗ್ಬಿಡ್ತು. ನಾವು ಶ್ರೀರಾಮ ಅಂತೇಳಿ ಕಲ್ಲು ಹಾಕ್ತಾ ಇದ್ದೀವಿ, ದೇವ್ರು ಹಿಡಿದಿರ್ತಾರೆ. ಈಗ ದೇವರ ಕಲ್ಲು ಬಿಟ್ಟರು ಕಲ್ಲೇನಂತೂ ಮುಳುಗಿಬಿಡ್ತು. ಆದಂತೆ ನಾವು ಕೂಡ ಮುಳುಗ್ತಾ ಇದ್ದೀವಿ. ದೇವರನ್ನು ಯಾರೂ ಕೂಡ ಬಿಡಬಾರ್ದು, ದೇವರ ಸ್ಮರಣೆ ಮಾಡಬೇಕು. ದೇವರ ಕೈ ಬಿಡುವಂತೆ ಏನು ಮಾಡಬಾರ್ದು, ನಾವು ಕಾರ್ಯ ಮಾಡಬಾರ್ದು. ದೇವರು ನಮ್ಮ ಕೈ ಹಿಡಿಯುವಂತೆ ಕಾರ್ಯ ಮಾಡಬೇಕು ಅಂತಕೊಂಡು ಈಗ ಹೇಳ್ತಾ ಇದ್ದೇವೆ ಅಂಥೇಳಿ ಹೇಳಿ ನಮಸ್ಕಾರ ಮಾಡಿದರು. ಶ್ರೀರಾಮಚಂದ್ರ ಆಶೀರ್ವಾದ ಶುಭವಾಗಲಿ, ಮಂಗಲವಾಗಲಿ ಹೇಳಿದರು. ಈ ಜಗತ್ತಿನಲ್ಲಿ ನೀನು ಕೀರ್ತಿಶಾಲಿವು. ನನ್ನ ದೇವಾಲಯಗಳು ಎಲ್ಲೋ ಇರಲಿ, ನಿನ್ನ ದೇವಾಲಯಗಳು ಊರಿಗೆ 100 ದೇವಾಲಯ ಕೂಡ ಆಗ್ಬೋದು. ಒಂದು ದೊಡ್ಡ ಊರಿದ್ರು ಅಷ್ಟು ನಿನ್ನ ಸ್ಮರಿಸ್ತಾರೆ ಜನರು. ಅಷ್ಟೊಂದು ಜಗತ್ತಿಗೆ ಬೇಕಾಗತಕ್ಕಂಥ ರೀತಿಯಿಂದರು. ಇದು ನನ್ನ ಅನುಗ್ರಹ ಅಂತ ಆಶೀರ್ವಾದ ಮಾಡಿರ್ತಾರೆ.
ಈ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತಾಯಿಂದ್ರಾಗಲಿ ಅಂತಿರ್ತೀರಿ, ಭಾವ ಶುದ್ಧ ಇದ್ದರೆ ಏನದು ಭಾಗ್ಯಕ್ಕೇನು ಕೊರತೆ ಅಂತ. ಹನುಮಂತಿಯವ್ರ ಭಾವ ಶುದ್ಧಿ ಇತ್ತು, ಭಾಗ್ಯಕ್ಕೆ ಕೊರತೆ ಆಗಲಿಲ್ಲ. ನೋಡಿ ಹನುಮಂತಿಯವ್ರ ದೇವಸ್ಥಾನ ಒಂದೊಂದು ಊರಿಗೆ ಎಷ್ಟು ಇರ್ತದೆ, 2, 3, 4, 5 ಇರ್ತಾವಲ್ಲ ರೀ, ಭಾಳ ಇರ್ತಾವಲ್ಲ. ಶ್ರೀರಾಮಚಂದ್ರ ದೇವಸ್ಥಾನ ಎಷ್ಟಿರ್ತಾವೆ ಹೇಳ್ರಿ? ಶ್ರೀರಾಮಚಂದ್ರ ದೇವಸ್ಥಾನ ಎಷ್ಟಿರ್ತಾವೆ ರೀ? ಕಡಿಮೆ ಇರ್ತಲ್ಲ, ಭಾಳ ಕಡಿಮೆ ಇರ್ತಲ್ಲ. ಅದು ಹೀಗೆ ಚಿಂತನೆ ಮಾಡ್ತಾ ಅವ್ರು ಹೇಳ್ತಾ ಕೂತಿದ್ರು. ಮುಂದಿನ ಜನರಲ್ಲಿ ಕೇಳ್ತಾ ಸಂತೋಷ ಪಡ್ತಾಯಿದ್ರು. ಅಷ್ಟೊಳ ಭಾಗದಲ್ಲಿ ಒಬ್ಬರು ಕರೆದುಕೊಂಡು ಬಂದುಬಿಟ್ರಿ. 4-6 ಮಂದಿ ಕೂಡಿ ಈ ಕೈ ಹಿಡ್ಕೊಂಡು ತಂದು ನಮಸ್ಕಾರ ಮಾಡಿಸಿದ್ರು. ನಮಸ್ಕಾರ ಮಾಡಿದ ಅಪ್ಪವ್ರ ಮುಂದೆ ಕೂತ ಅವ್ರು ಹೇಳ್ರಿ, ಅಪ್ಪವರೇ ವಿಷಯ ನಡೆದದ್ರಿ, ನಿನ್ನ ವಿಷಯ ನಡೀತು. ಯಾರೋ ಬಂದು ಹೇಳಿದ್ರು, ಅಪ್ಪರ ಒಂದು ಪೇಷಂಟ್ ತಂದಿರುತ್ತೆ. ಪೇಷಂಟ್ ತಂದಿದ್ರಿ. ನಾವು ಹೇಳಿದ್ವಿ, ಪೇಷಂಟ್ ಡಾಕ್ಟ್ರ್ ಹತ್ರ ಹೋಗ್ಬೇಕ್ರಿ, ಮಠ ದವಾಖಾನೆ ಅಲ್ಲ, ಆಸ್ಪತ್ರೆ ಅಲ್ಲ, ಪ್ರಸಾದ ಔಷಧ ಅಲ್ಲ, ಪಾದೋದಕ್ಕೆ ಔಷಧ ಅಲ್ಲ, ಪ್ರಸಾದ ಗುಳಿಗೆ ಅಲ್ಲ, ಮಠ ಏನಲ್ಲ, ಆಸ್ಪತ್ರೆ ಅಲ್ಲ, ನಾವು ಡಾಕ್ಟ್ರ್ ಅಲ್ಲ. ಡಾಕ್ಟ್ರ್ ಹೇಳಿ ಮಠಕ್ಕೆ ಪೂರ ಆರಾಮಿಲ್ಲವ್ರು ತಂದಿದ್ರೆ ಬೇರೆ, ಪೇಷಂಟ್ ತಂದಿದ್ರೆ ಇಲ್ಲಿ ಶಬ್ದ ಅದು. ದವಾಖಾನೆ ಹೋದ ಅಂತಂದ್ರೆ ಪೇಷಂಟ್ ಅಲ್ಲಿ ಶಬ್ದ ಅದು. ಇಲ್ಲಿ ಏನಾರು ಇಲ್ಲಿ ಕೊನೆಗೆ ಅಪ್ಪ ಅವ್ರ ಹತ್ರ ಕರ್ಕೊಂಬಂದರು. ಅವು ಕರ್ಕೊಂಡಿದ್ರು. ಇವು ಎಷ್ಟು ಮಂದಿ ತಂದು ತರ್ತಾರೆ. ಇದು ನಡೆದ ಬಿಡೋದು. ಮೋಕ್ಷ ಬೇಕು ಅಂತ ಬರೋರು ಎಷ್ಟು ಮಂದಿ ರೀ? ಅಧ್ಯಾತ್ಮ ಬೇಕು ಅಪ್ಪರ. ಈ ಶ್ರಾವಣ ಮಾಸದಲ್ಲಿ ಯಾವ ಗ್ರಂಥ ನಡೀತಿದೆ, ಎಷ್ಟನೇ ಭಾಗ ನಡೀತಾರೆ, ಎಷ್ಟು ಮಂದಿ ಕೇಳ್ತಾರೆ ಹೇಳ್ರಿ? ಬರುವಾಗ ಅತ್ಯಂತ ದೊಡ್ಡ ಬುತ್ತಿ ಕಟ್ಕೊಂಡು ಅಂತಾರೆ. ಅದ್ರೊಳಗೆ ಭಾಳಷ್ಟು ಇಷ್ಟೆಲ್ಲ ಬರ್ಕೊಂಡು ಪಟ್ಟಿ ತಂದಿರ್ತಾನೆ. ತೊಗೊಂಡು ಬಂದು ಒಂದು ಕೇಳ ಅದ್ರಾಗ ಹೆಣ್ಮಕ್ಳು ಅಂತ ಅವರು ತಮ್ಮ ಅಪ್ಪ ಅವ್ರು ಭಾಳ ತ್ರಾಸ ಐತ್ರಿ, ಆರಾಮ ಇಲ್ಲ, ಭಾಳ ತ್ರಾಸ ಐತ್ರಿ ಅಪ್ಪ ಅವ್ರು. ಆಗಲೇ ಅಪ್ಪ ಸ್ಮರಣೆ ಮಾಡಿರಿ. ಅಭಿವಂತರ ತಲೆ ಸಿಡಿದು 100 ಹೋಳಕ್ಕಿದ್ರೆ ಪೊರ ಹಾಕಿದ್ದು, ಭಾಳ ತ್ರಾಸ ಐತಿ, ಇದು ಸ್ವಲ್ಪ ಆರಾಮ ಆಗ್ತಾರೆ. ಆಯ್ತಮ್ಮ ನಡಿ. ಇಲ್ಲರಿ ಅಪ್ಪರ ನಮ್ಮ ಕೂಸು ಒಂದು ಭಾಳ ಆಯ್ತೈತ್ರಿ ಅಪ್ಪ. ಅದಕ್ಕೆ ಆರಾಮಲ್ಲ ಅಪ್ಪರ. ನಮ್ಮ ಕಾಕ ಜ್ವರ ಬಂದವತ್ತಪ್ಪ, ಆರಾಮೈತ್ರಿ. ಕಾಕುಗೂ ಚಲೋ ಇಲ್ಲತ್ರಪ್ಪ ಅವ್ರು, ಅದು ಬರೋಯ್ತು. ಎಮ್ಮಿಗೆ ಚಲೋ ಇಲ್ಲತ್ರಪ್ಪ ಅವ್ರು. ನಮ್ಮಪ್ಪ ಬಿದ್ದಾರಂದ್ರಿ, ಕಾಲು ಮುರಿದೈತತ್ರಿ ಅಪ್ಪವ್ರು, ಅದು ಚಲೋ ಆಗಿ. ನಮ್ಮವ್ವನ ಕೈ ಮುರಿದೈತಪ್ಪ ಅವ್ರು, ಅದು ಚಲೋ ಆಗಿ ಅಪ್ಪವ್ರ. ನಮ್ಮ ಮಗಲ ಮನೆಯವರು ಹೊಲ್ದವ್ರು ತರ ಭಾಳ ಕಾಡ್ತಾರಪ್ಪ ಅವ್ರು, ಅದು ಚಲೋ ಆಗಲಿ, ಅದು ಚಲೋ ಆಗಿ ಅಪ್ಪವ್ರ. ನಮಗೆ ಬಂದಿರ್ತಕ್ಕಂಥ ಬೆಳೆ ಐತಲ್ರಿ, ಒಂದು ಕೈಗೆ ಹತ್ತೋದ್ರಪ್ಪ, ಅದು ಚಲೋ ಆಗಲಿ, ಕೈಗೆ ಹತ್ತಲಿ, ಅದು ಚಲೋ ಆಗಿ. ಅದು ನಮ್ಮ ಅಪ್ಪ ಅವ್ರು ಹೇಳಿದ್ರೆ ಭಾಳ ಇರ್ತದ್ರಿ, ಇರ್ಲತ್ತಿ ಬಿಟ್ಟೇನ್ರಿ ಅಪ್ಪ ಅವ್ರ. ಎಷ್ಟು ದೊಡ್ಡ ಈ ಥರದ್ನೆಲ್ಲ ಸಮಾಚಾರ ಹೆಣ್ಮಕ್ಳು. ಮತ್ತು ಅವ್ರು ಹೇಳ್ತಾರೆ, ಭಾರಿ ವಿಶ್ವಾಸ ಇಟ್ಟು ಹೇಳ್ತಾರೆ ಅಪ್ಪ ಅವ್ರ. ಮತ್ತು ನಿಮ್ಮ ಮುಂದೆ ಹೇಳೋದು ಯಾರು ಮುಂದೆ ಹೇಳೋದಪ್ಪ ಅವ್ರ? ಒಟ್ಟು ನಮ್ಮ ಮುಂದೆ ಹೇಳೋದ್ರಿ, ನಮ್ಮ ಮುಂದೆ ಹೇಳೋದು ಯಾರು ಮುಂದೆ ಹೇಳೋದು ಅಂತ ಏನು ಮಾಡೋದ್ರಿ? ಅದಕ್ಕೆ ಇದನ್ನೆಲ್ಲ ಹೇಳ್ತಕ್ಕಂಥವ್ರು ನೀವು ಪ್ರಯತ್ನ ಮಾಡಿ. ಎಲ್ಲ ಹೆಣ್ಮಕ್ಳಾಯ್ತು ಗಂಡ್ಮಕ್ಳಾಯ್ತು, ಒಂದು ಕ್ಷಣ ನಮ್ಮ ಉದ್ಧಾರ ಯಾವುದರಿಂದ ಆಗ್ತದೆ? ನಾವು ಈ ಜನನ ಮರಣಾತ್ಮಕ ಇರ್ತಂಥ ಸಂಸಾರವನ್ನು ತ್ಯಾಗ ಮಾಡಿ. ಅಂದರೆ ಇದು ಮತ್ತೊಮ್ಮೆ ಈ ಸಂಸಾರ, ಈ ಪೃಥ್ವಿಯಲ್ಲಿ ಹುಟ್ಟಿ ಬಂದು ಮನುಷ್ಯಾಗಿ ಜನಿಸಿ ನಾವು ಬಂದಿವಲ್ಲ. ಈಗ ಒಬ್ರು ಕಾಲು ಮುರಿದು ತಿಳ್ಕೊರಿ, ಅವ್ರು ಹುಟ್ಟ್ಯಾರದ ಕಾಲು ಮುರಿದು ಹೋಟೆಲ್ದ ಮುರಿದ್ರಿ, ಆಕ್ಸಿಡೆಂಟ್ ಆಯ್ತಪ್ಪ. ಹುಟ್ಟ್ಯಾರಂತ ಯಾರು ಹುಟ್ಟಿದಾರಂತ ಏನು ಹಾಗಾಗಿದು? ಹಾಂ, ಎದ್ದು ಕೂತ್ರು, ಹುಟ್ಟಿದಾರಂತ ಎದ್ದು ಕೂತ್ರೆ, ಹುಟ್ಟಿಲ್ದ ಕೂತ್ರೆ ಮಲಗಿದ್ರು, ಹುಟ್ಟಿದಾರ್ದ ಇಲ್ಲ. ಹುಟ್ಟಿ ಬಂದ್ರಗೋಸ್ಕರ ಇಷ್ಟು ಕಷ್ಟ ಅಷ್ಟು ಕಷ್ಟ ಎಲ್ಲ ಹೇಳಿದ್ರು. ಹುಟ್ಟೆ ಬರಲಿಕ್ಕೆ ಕಷ್ಟ ಇರ್ತಿತ್ತು. ಅದಕ್ಕೆ ಈ ಹುಟ್ಟಿ ಬಂದಿರ್ತಕ್ಕಂಥದ್ದು ಹುಟ್ಟಿದ್ದೀರಿ. ಇನ್ನೊಮ್ಮೆ ಧರೆಯಲ್ಲಿ ಮನುಷ್ಯಾಗಿ ಜನಿಸಲ್ದ ಸಂಪೂರ್ಣ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಪಡೆಯೋದು ಗುರಿ ಇಟ್ಟುಕೊಂಡು ಆ ಬಗ್ಗೆ ನೀವು ಪ್ರಯತ್ನ ಮಾಡಿರಿ ಅಂದ್ರೆ ಎಲ್ಲರೂ ಮೋಕ್ಷ ಪಡೀಲಿಕ್ಕಾಗ್ತದೆ. ಬಿಟ್ಬಿಟ್ಟು ನಾನು ಕೇಳ್ಬೇಕು, ಇದನ್ನು ಕೇಳ್ಬೇಕು, ಕೇಳ್ಬೇಕು. ಈಗ ದೊಡ್ಡ ಒಂದು ಎಲ್ಲ ಗಂಟು ಕಟ್ಕೊಂಡು ತೊಗೊಂಡು ಬಂದು ಒಳಗೆ ಪಟ್ಟಿ ಬರ್ಕೊಂಡು ನಮ್ಮ ಮುಂದೆ ತೊಗೊಂಡು ಬಂದು ಮುಂದೆ ಹೇಳ್ಕೊತ ಕೂತಿರಂದ್ರೆ ಮತ್ತು ಉದಾಹರಣೆ ನೀವು ಗುರುಗಳ ಚರಿತ್ರೆ ಕೇಳ್ರಿ, ಶಾಸ್ತ್ರ ಕೇಳ್ರಿ, ಪುರಾಣ ಕೇಳ್ರಿ, ಪ್ರವಚನ ಕೇಳ್ರಿ, ಭಜನೆ ಕೇಳ್ರಿ, ಸಂಸ್ಕೃತಿ ಕೇಳ್ರಿ, ಎಲ್ಲ ಕೇಳ್ರಿ, ಅದನ್ನ ಅಧ್ಯಯನ ಮಾಡಿರಿ. ಮುಂದೆ ನಿಮಗೆ ಮೋಕ್ಷಗೋಸ್ಕರ ಅನುಕೂಲ ಆಗ್ತದೆ. ಮತ್ತು ಬಿಟ್ಕೊಟ್ಟು ಕೇವಲ ಸಂಸಾರ ನೀವು ಹೆಣ್ಮಕ್ಳದ್ದು ಗಂಡ್ಮಕ್ಳದ್ದು ಎಲ್ಲ ಬಂದರು ಎಲ್ಲ ಕೂಡ ಆ ಬಗ್ಗೆ ಪ್ರಯತ್ನ ಮಾಡಿ ಸರಿ ಆಗ್ತದೆ. ಈಗ ಅಪ್ಪ ಅವ್ರ ವಿಷಯ ನಡೆಸಿದ್ರು. ಎಲ್ಲಿ ನಡೆಸಿದ್ರೆ ರಾಮೇಶ್ವರೊಳಗೆ ವಿಷಯ ನಡೆಸಿದ್ರು. ರಾಮೇಶ್ವರೊಳಗೆ ಸಮುದ್ರ ತೀರದ ಸೇತುವೆ ಕಟ್ಟುವಲ್ಲಿಂದು ಕಟ್ಟು ಜಾಗದೊಳಗೆ ಸ್ವಲ್ಪ ದೂರದಲ್ಲಿ ಆ ಹನುಮಂತಿಯವರಿಗೆ ಶ್ರೀರಾಮಚಂದ್ರ ಮಾಡಿದರೆ ಆಶೀರ್ವಾದ ಮಾಡಿದರು. ಹನುಮಂತಿಯವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವರವ್ರು ಸರಿ ಆಯ್ತು. ಇದು ಮುಗೀತು ಅನ್ನುವಷ್ಟೊಳಗನ ಅಪ್ಪವರ
ಇದು ಭಾಳ ತ್ರಾಸ ಅದರಪ್ಪ ಅವ್ರ. ಕೆಲವು ಬಂದಿರ್ತಾರೆ ರೀ, ಬಂದ ನಾವು ಕೇಳ್ತೀವಿ, ನಾವು ಕೇಳೋ ರೀತಿ ಬೇರೆ ಇರ್ತೈತೆ ಅವ್ರೊಳಗೆ. ಮುಗಿಸಿದ್ರೆ ಮುಗಿಸ್ಕೇಳು, ಮತ್ತು ಏನು ರೀ ಮತ್ತೆಲ್ಲ ಏನು ಅನಿಸ್ತು ನಿಮ್ಗೆ? ಏನಿಲ್ಲ ರೀ ಮಧ್ಯಾಹ್ನ ಹಂಗಾಯ್ತು. ಅವ್ರು ತಮ್ಗೆ ಇರೋರು ನಾವು ಕೇಳೋ ಸ್ವಲ್ಪ ಬೇರೆ ಈಟಗಳು ಒಂದು ಸ್ವಲ್ಪ ಬರಲ್ಲ ಸರಿ. ಏನು ಅನಿಸ್ತು ರೀ ಮತ್ತು ನಿಮಗೆ? ಈ ಶಾಸ್ತ್ರ ಏನು ಅನಿಸ್ತೈತೆ ಅವ್ರು ಹೇಳ್ಬೇಕಿಲ್ಲ ರೀ. ಏನಿಲ್ಲ ರೀ ಮಧ್ಯಾಹ್ನ ಆಗಿತ್ತು, ಅದು ಡಾಕ್ಟ್ರ್ ಹತ್ತಿಗೆ ಹೋಗಿದ್ವಿ, ಗುಳಿಗೆ ಕೊಟ್ಟಾರ, ಔಷಧ ಕೊಟ್ಟಾರು, ಹಾಗಾಯ್ತ್ರಪ್ಪ ಅವ್ರ, ಅದಕ್ಕೆ ಬಂದೀವಿ ರೀ. ನೀವು ಶಾಸ್ತ್ರ ಯಾರು ಹೇಳ್ತೀರಿ ಹೇಳ್ರಿ, ಪುರಾಣ ಯಾರು ಹೇಳ್ತೀರಿ ಹೇಳ್ರಿ, ನಿಮ್ಮ ನಮಗೆ ಅವ್ರು ಅದಾಗ ಹೋಗಿನ ಕೊಡ್ತಾರೆ ಅವರು. ಹಾಂ, ಯಾವಾಗ ಮುಗಿತದ್ರಿ, ಯಾವಾಗ ಎಷ್ಟೊತ್ತಿಗೆ ಬಿಡ್ತಾರೋ, ಯಾವಾಗ ಒಳಗೆ ಬರೋನು, ಬಾಗಲ ಬಡ್ದು ಹೊಸ ಕಿತ್ತು ಹೋಗೋದು, ಹೊಸದು ಹಚ್ಚುನು, ಹಾಗೆ ಬಾಗಲ ಬಿಡೋದು ದಾಡ ಬಾಗಲ ಬೇಡದು ಅಪ್ರ ಹತ್ರ ಒಂದು ಪದ ಕಿತ್ತೋಗಿದ್ರಪ್ಪ ಅವ್ರ. ಪ್ರವಚನ ಯಾವಾಗ ಮುಗಿತು, ಯಾವಾಗ ನಾವು ಬರೋದು. ಈ ರೀತಿ ಇದ್ದಂತಂದ್ರೆ ಎಲ್ಲಿ ಭಕ್ತಿ ಎಲ್ಲಿ ಮುಕ್ತಿಯೋ ಅಂತ ಹೇಳ್ತಾರೆ. ಈ ಭಕ್ತಿ ಮುಕ್ತಿ ಇರಲ್ಲ, ಚಲೋ ಬೇಕು, ಪ್ರಯತ್ನ ಮಾಡಬೇಕು. ಕೊನೆಗೆ ಅವ್ರು ಕೇಳಿದ್ರು, ಅಪ್ಪ ಅವರು ಹೇಳಿದರು, ಕೇಳಪ್ಪ ಅವರು, ಆಯಿತು ಸಂತೋಷ, ಯಾವ್ರನ್ನ ಬಂದ್ರೆ ನೀವು ಅಂತ. ಯಾವ್ರು ಬಂದ್ರೆ ಅವ್ರು ಹೇಳ್ತಾರೆ, ನೋಡ್ಬೇಕು ಯಾವ್ರು ಬಂದಾರೆ. ಅದು ಗೋವಾಡದ ಬಂದಂತ ಕಾಣ್ತಾರೆ ನೋಡಂತ. ಹಾಂ, ಗೋವಾಡ. ಎಲ್ಲಿ ಬಂದ್ರಿ? ಗೋಗವಾಡದಿಂದ ಬಂದರು. ಗೋಗವಾಡದು ಬಹುಶಃ ಗೋಗಿ ವಾಡ ಆಗಿರ್ಬೋದು. ಅದು ಗೂಗಿರ್ತಾವೆ, ಗೋಗಿಗಳು ಗೊತ್ತಿರ್ತಾವೆ ನೋಡ್ರಿ. ಅಲ್ಲಿ ಭಾಳಷ್ಟು ಗೋಗಿ ಇರ್ಬೇಕು ಹಿಂದಿನ ಕಾಲದ. ಅದು ಗೋಗಿ ವಾಡ. ವಾಡ ಅಂದ್ರೆ ವಾಡ, ವಾಡಿ ಅಂತ ಶಬ್ದ ಊರದ್ದು. ಅಲ್ಲಿ ಒಬ್ಬರು ತಿಳ್ಕೊಂಡು ಬಂದಾರೆ. ಅಪ್ಪವ್ರ ಇವನ ಹೆಸರು ಗುರುಪಾದರಿ ಅಂತ. ಹೆಸರೇನು ರೀ? ಅದನ್ನು ಒಂದು 2-3 ಸಲ 4 ಸಲ ಅಂದಂದು ವಿಚಾರ ಮಾಡಿದ್ದಂದ್ರೆ ತನ್ನ ಹೆಸರು ತಾನು ಗುರುಪಾದ 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 ಅನ್ಕೋತಾರೆ ಕೂತಿದ್ದಂದ್ರೆ ಅದು ಅಂದ ಶಬ್ದ ಗುರುಗಳಿಗೆ ಹೋಗಿ ಅರ್ಪಿತಾಗಿ ಗುರು ಆಶೀರ್ವಾದ ಮಾಡ್ತಿದ್ರು. ಅವನ ಹೆಸರು ಅವಂದದು ಮಾಡಲಿಲ್ಲ. ನಮ್ಮ ಗುರುಪಾದನ ಪರ ಭಾಳ ತೊಂದರೆ ಇದ್ರಿ. ಈತನಿಗೆ ಕ್ಷಯರೋಗಿ ಆಗಿದ್ರೆ ಪರ. ಯಾವ ರೋಗ ರೀ? ಕ್ಷಯರೋಗಿ ಆಗಿದೆ. ಇನ್ನು ಅದು ಮನೆ ಮಂದಿ ಎಲ್ಲ ಹಬ್ಬಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ್ಕೊಂಡು ಅವನ ಸ್ಮಶಾನದೊಳಗೆ ಇಟ್ಟಾರ. ಎಲ್ಲಿ? ಅಲ್ಲೇ ಕೇಳ್ಬೋದು ಹೇಳ್ರಿ ನೋಡು. ಅಂದ್ರೆ ಮನೆ ಒಳಗೆ ಹೋದ್ರೆ ಎತ್ತು ಒಯ್ಬೇಕಲ್ಲ ಏನು ಮಾರ, ಅಲ್ಲೇ ಹೆಂಗಿದ್ರು ಅಲ್ಲೇ ಇರ್ತಾನೆ. ಅಲ್ಲೇ ಹೋದ್ರೆ ಆ ಕಡೆ ಬಸವೇಶ್ವರ JCB ತೊಗೊಂಡು ಹೋಗಿ ನಡಿ ಅಂತ ಅಲ್ಲೇ ಕೈ ಹೆಚ್ಚಿರ. ಮತ್ತು ನಮ್ಮ ಸುತ್ತ ಬಂತಂದ್ರೆ ಕೈ ಕ್ಷೇರು ನಮ್ಗೆ ಬಂತಂದ್ರೆ ಈ ಬಂದ್ರೆ JCB ಬರಲಿ ಹೋಗು, ಅದು ಬರಂಗಿರೋದು ಅದೇ ಕೈ ಬಿಡತ್ತೆ ಅದಕ್ಕೆ. ಅವ ಬಸವೇಶ್ವರ ನಾನು ಅದು ನಾನು ತಯಾರಿದ್ರೆ ನನಗೆ ಬರೋದಿಲ್ಲ. ಎಲ್ಲರಿಗೂ ವಿಶ್ವಾಸ ಅದು. ಅದಕ್ಕೆ ಸ್ಮಶಾನದಾಗ ಇಟ್ಟಿದ್ರಂತ್ರಿ. ಸ್ಮಶಾನದಾಗ ಇಟ್ಟಾರ. ಅಪ್ಪರ ಯಾರಿಗೋಸ್ಕರವಾಗಿ ಇವು ಪ್ರಯತ್ನ ಮಾಡಿದ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಇದ್ದಾಗ ಎಲ್ಲರೂ ನಮ್ಮವರು ತಮ್ಮವರು ಕುಣಿದಾಡ್ತಿದ್ರು. ಎಲ್ಲರೂ ಹಾಗಿದ್ದಾರೆ, ಈಗಿದ್ರೆ ಅಷ್ಟು ಶಕ್ತಿ ಸಾಮರ್ಥ್ಯ, ಇಷ್ಟು ಹಣ ತರ್ತಾನೆ, ಅಷ್ಟು ಮಾಡ್ತಾನೆ, ಎಲ್ಲ ಭಾಳ ಪ್ರಯತ್ನ ಮಾಡ್ತಿದ್ವಿ, ಭಾಳ ವರ್ಣನೆ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ರಿ. ಯಾವಾಗ ಆರಾಮ ತಪ್ಪಿತು, ತರೋದು ಬಂದಾಗಿಬಿಡ್ತು, ಎಲ್ಲ ಬಂದಾಯ್ತಲ್ಲ, ಆಗ ಇವನು ರೋಗ ಬಂದಾಗ ಮತ್ತಷ್ಟು ತೊಂದರೆಯಾಗಿ ಕರೋನಾ ಬಂದಾಗ ಹೇಗೆ ಎಲ್ಲರೂ ಬಿಟ್ಟು ದೂರ ಆದ್ರಲ್ಲ, ಹಾಗೆ ಒಬ್ಬೊಬ್ರು ದೂರ ಆದ್ರಿ. ಕೊನೆಗೆ ಏನು ಮಾಡಿದ್ರೆ ಅಂದ್ರೆ ಸ್ಮಶಾನಕ್ಕೆ ತೊಗೊಂಡು ಬಂದು ಏನು ಮಾಡಿದ್ರೆ ಒಂದು ಗುಡಿಸಲ ಹಾಕಿಟ್ಟಾರಪ್ಪ ಅವ್ರ. ನಾವು ಇವ್ರ ಗೆಳೆಯರು ಎಲ್ಲರೂ ಬಿಟ್ರೆ ಗುರುಗಳೇ ಬಿಡುವುದಿಲ್ಲ ತಿಳ್ಕೊಂಡು ಹೇಳಿ ಅವ್ರ ಮನೆಯವ್ರು ಯಾರೂ ಬರಲಿಲ್ಲಪ್ಪ ಅವ್ರ. ಸ್ವತಃ ನಾವು ಕರ್ಕೊಂಡ್ಬಂದು ಗೆಳೆಯರು ಅವ್ನು ಕರ್ಕೊಂಬಂದ್ರು. ಮಿತ್ರದ್ದು ಹೀಗಿರ್ಬೇಕು. ಮಿತ್ರ ಶತ್ರು ಆಗಬಾರ್ದ್ರಿ. ಕರ್ಕೊಂಡೋಗಿ ರೆಡಿ, ನಾ ರೊಕ್ಕ ನೀ ಚಿಂತೆ ಮಾಡ್ಕೋಬೇಡ, ರೊಕ್ಕದ್ದು ಒಂದು 2 ಮಾಪ ಒಕ್ಕೊಂಡು ಬಂದು ಬಿಡೋನು. ಒಂದೊಂದು ನಕ್ಷತ್ರ 2 ಕಾಣ್ತಾವ, ಮನೆ 3 ಕಾಣ್ತಾವ, ದಾರಿ 6 ಕಾಣ್ತಾವ, 6 ದಾರಿ, ಗಿಡಗಳು 13. ಹೋಗಿ ಎಲ್ಲಿ ಬೇಕಾದ್ರೆ ಹಾಯ್ ಅಂತನು, ನೀ ನನಗೆ ಹಾಯನು, ನಾನು ನಿನಗೆ ಹಾಯನು, ಇಬ್ಬರು ಕೂಡ ಹಾದು ಬಿಡೋನು. ಮರುದಿವ್ಸ ವಾರ್ತಾಗ ನಮ್ಮದ ಬರೋದು ಮತ್ತೇನು ರೀ, ಡೆಕ್ಕನ್ ಹೆರಾಲ್ ಟೈಮ್ ಆಫ್ ಇಂಡಿಯಾ ಬಂದು ಬಿಡೋಣ. ಅದ್ರಾಗ ಮತ್ತೇನು ಪ್ರಸಿದ್ಧತೆ ಎಲ್ಲಿ ಸಂಸ್ಕೃತತೆ ಏನು ಮಾಡೋದು, ಶಾಸ್ತ್ರ ಪುರಾಣ ಅದು ಕೇಳಿ ಅದು ಎಷ್ಟು ದಿವಸ ಹಿಡಿತೈತಿ. ಇದೇನು ಮುಂಜೆ ಹಾಯ್ ಅಂದ್ರೆ ಆದು ಬಿಡೋದು, ಮುಂಜಾನೆ ಪೇಪರ್ಗೆ ಬಂದ ಬಿಡ್ತಪ್ಪ, ನಡಿ ಹೋಗ್ರು ನತ್ತಿಗೆ ರೊಕ್ಕಿರೋ ಅಂದ್ಕೊ ಹೋಗಿ ನಡಿ, ನಾ ಕೊಡ್ತಾನೆ, ಹೇಗೆ ಚಿಂತೆ ಮಾಡ್ತೀನಿ. ಒಂದು 2 ದಿವಸ ಕೊಡ್ತಾನೆ, 2 ದಿವಸ ನಾನು ಏನೋ ತೊಲಗತ್ತಿ. ಮನೆಯೊಳಗಿಂದ ಹೆಣ್ಮಕ್ಳು ತಾಳಿ ಸಹಿತ ಮಾರಿ ಕುಡಿತಾರ್ರಿ. ಹೆಣ್ಮಕ್ಳು ತಾಳಿ ಸಹಿತ ಮಾರಿ ಕುಡಿತಾರೆ. ಅಷ್ಟು ಚಟ ಕಲಿತು ಊರು ಹಾಳು ಮಾಡಿ ತಾವು ಹಾಳಾಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಊರು ಹೊರಗೆ ಬಂದು
ಅಲ್ಲೇ ಅತಿಣಿ ಕಡೆ ಬಂದ್ರಂದ್ರೆ ಹಳಿಂಗಡಿ ಮಠ ತನಕ ಬಂದು ಸುತ್ತ ಹಾಕಿ ಅತ್ತಾಗ ಹೋಗಿ ಈ ಕಡೆ ಬಂದ್ರೆ ಈ ದಾರಿಂದ ಆ ಕಡೆ ಮುಂದೆ ಹೋಗಿ ನಾಯಿಗಳು ಹೇಳ್ತಿರ್ತಾವ್ರಿ ಸ್ಮಶಾನ ನಿಮ್ಗೆ ಗೊತ್ತಿಲ್ಲ. ಯಾರು ಸಾಯ್ತಾರೋ ಅವ್ರ ಮನೆ ಮುಂದೆ ಒಂದು ನಾಯಿ ಹೇಳ್ತಿರ್ತದ್ರಿ. ಇಲ್ಲಿ ಎಲ್ಲಿ ತರ್ತಾರೆ ನೋಡ್ರಿ ಅಲ್ಲಿ ನಾಯಿ ಅಲ್ಲಿ ಕೂಡಿ ಅಳ್ತಿರ್ತಾರೆ. ಬರ್ತದೆ ಜೋರಾಗ 2-3 ವರ್ಷ ಇರ್ತದೆ ಜೋರಾಗ್ತಾ ಕಡಿದ ನಾಯಿ ನಾಳೆ ಆಗ್ತಾನ ಎಲ್ಲ ಹೆಣ್ಮಕ್ಳು ಕೂಡಿ ಒಮ್ಮೆ ಇಳಿಸುವಾಗ ಒಳೆಯೋ ಅಂತ ಹೇಳ್ತಾರೆ ನೋಡ್ರಿ. ಅದೇ ಪ್ರಕಾರ ಹೇಳ್ತಾವ್ರಿ. ಅದೇ ಸಮಯಕ್ಕೆ ಕೆಲವೊಂದು ನಾಯಿ ಹಿಂದೆ ಯಾರು ಊರಿನವ್ರು ಬೇರೆ ಬರ್ತಾರೆ ನೋಡ್ರಿ. ಅದೇ ಪ್ರಕಾರ ನಾಯಿ ಕೆಲವೊಂದು ಮಾಡ್ಕೊತ ಬರ್ತಾವೆ, ಹಿಂದೆ ಓಡ್ಕೊತ ಬರೋ ಧ್ವನಿ ಬೇರೆ ಬರ್ತದಿಲ್ಲ. ಅದೇ ಪ್ರಕಾರ ಮಾಡ್ತಾವ್ರಿ. ಮರುಸು ಅದೇ ಪ್ರಕಾರ ಹಿಂದೆ ಉಳಿದಿರ್ತಾರೆ. ಎಲ್ಲಿ ಹೇಳ್ತಾವಂದ್ರೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಎಲ್ಲಿ ನೀವು ತೆಗಿತಿರಲ್ಲ ಸಮಾಧಿ ತೆಗಿತಿರಲ್ಲ ಅದ ಜಾಗದಾಗ ಗೊಳೋ ಅಂತ ಅಲ್ಲೇ ಮರುಸು ಸಮಾಧಿ ಮಾಡ್ತೀರಿ. ನಿಮ್ಮ JCB ಅಲ್ಲೇ ಬರೋದು. ನೀವು JCB ತಂದು ಮಾಡ್ತೀರ ಅಥವಾ ಗುದ್ಲಿ ತುಂಬ ಹಾಡ್ತಿರಲ್ಲ ಬಹುಶಃ ಕಗುಡಿ ಗುರ್ತಿರ್ಬೋದು. ಯಾಕಂದ್ರೆ ಸ್ಮಶಾನದಲ್ಲಿ ಮಗ್ಗಲಕೈತೆ ನೀವು ನೋಡಿರ್ಬೋದು. ನಾವು ಭಾಳ ಸಲ ನೋಡಿದ್ವಿ. ಅದಷ್ಟು ಎಲ್ಲಿ ಗೊಳೆಯೋ ಅಂತ ಅಷ್ಟು ಕೂಡ ನಾಯಿ ಹೇಳ್ತಾವ್ರೆ. ಆ ಜಾಗಕ್ಕೆ ಮರುದಿವ್ಸ ಬರ್ತಾರೆ. ಮತ್ತು ಯಾರ ಮನೆಯಿಂದ ಬರ್ತಾರಂದ್ರೆ ಯಾವ ಮನೆ ಮುಂದೆ ನಾಯಿ ಹೇಳ್ತಿರ್ತಲ್ಲ ನೀವು ದಿವಸ ನಾಯಿ ನೋಡ್ಕೋತೀರಿ ಯಾರ ಮುಂದೆ ಹೇಳ್ತದೆ ಅಂತ. ನಮ್ಮ ಮನೆ ಮುಂದೆ ನಾಯಿ ಐತಂದ್ರೆ ಮತ್ತು ಸ್ಮಶಾನದಾಗ ಹೇಳಾಕತ್ತೇವ್ರಿ ನಾಯಿಗಳ ಭವನ ಸ್ಮಶಾನ ನಾಯಿ ಹೇಳಾಕತ್ತೇ ಒಂದು ಅಪ್ಪ ಅವ್ರು ಹೇಳಿದ್ರು ಮನೆ ಪುರಾಣದಾಗ ಅದನ್ನು ಕೇಳಬಾರ್ದು. ಇಲ್ಲಿ ಒಂದಿಲ್ಲೊಮ್ಮೆ ಹೇಳ್ತಾವ ಬಿಡ ಬೇರೆ ಯಾರು ಚಿಂತೆ ಎತ್ತಬಾರ್ದು. ಒಬ್ಬಗೆ ಚಿಂತೆ ಎತ್ತತ್ರಿ. ಕೇಳಿದ್ರಿ ಜ್ಯೋತಿಷ್ಯರ ಹತ್ರ ಹೋದದ್ದು. ಆ ಜ್ಯೋತಿಷ್ಯರು ಅವರೇ ಇದ್ರು. ಜ್ಯೋತಿಷ್ಯ ಕೇಳಿದ್ರು ಶಾಸ್ತ್ರಿಗಳ ಏನು ನಾ ಯಾವ ಸಾಯ್ತಾನ್ರಿ ಅವ್ರು ಸಾವಿರ ಸಾಹಿತ್ಯ ಅಜ್ಞಾನ ಮಾಡ್ತೀನಿ ನಡೆಯತ್ತ ಅವ್ರು ಇಲ್ರಿ ಹೇಳ್ರಲ್ಲ ನೋಡ್ ಸ್ವಲ್ಪ ಅವ್ರಂದ್ರು ಇನ್ನೇನು ಮಾಡಿದ್ವಿ ಈಗ ನಿನಗೆ ಸಾಯಕತ್ತಿ ಅಂದ್ರೆ ಸಾಯ ಲಕ್ಷಣ ಬತ್ತ ನಿನ್ನ ಮೂಗ ಒಣಗಿ ಬಿಡ್ತದೆ. ಸೆಸಕತಿ ಕಾವಕತಿ ಒಣಗ್ತದೆ ಮೂಗು ಎಲ್ಲ ಬಂದು ಹಾಕ್ಕೊಂಡು ಶ್ವಾಸ ಬಂದು ಹಾಕೋದು ಹೋಗೋದು. ಕಡಿಮೆ ಆಗತ್ತೆ ಅಂದ್ರೆ ಶ್ವಾಸ ಬಂದು ಒಣಗಾಗತ್ತೆ ಅಂದ್ರೆ ಸಾಯ್ತಿ. ಮತ್ತು ಇವು ತಲೆ ಬರಿ ಬೆಳಗತ್ತವ್ರೆ ಇವೆಲ್ಲ ಇವು ಯಮಧರ್ಮನ ಟಿಕೆಟ್ ಇದ್ದಂಗಂತ ಏನೋ ಥರದ್ದು ಕಳಿಸ್ತಾರೆ ಮನೆಗೆ ಚೀಟಿ ಕಳಿಸ್ತಾರ ಬ್ಯಾಂಕ್ದವ್ರು ಕಳಿಸುತ್ತೆ ಎಂತದ ಗೌರ್ಮೆಂಟ್ದು ಕಳಿಸುತ್ತಲ್ಲ ಆಗಾವ ಹಾಂ ನೋಟಿಸ್ ಅದು ಒಂದೊಂದು ತಲೆಯೊಮ್ಮೆ ಬೆಳಗ್ಗೆ ಆಗೋದು ಮತ್ತೇನೋ ಒಂದು ಆಗೋದು ಈ ಕೈ ಕಾಲು ಮತ್ತು ಬೇರೆ ಬೇರೆ ಆಗೋದು ಕೈ ಕಾಲು ಹಿಡ್ಕೊಳ್ಳೋದು ಈ ಕೈ ಕಾಲು ಮುದುಡಿ ಹಾಕೋತ ಹೋಗೋದು ಮತ್ತೇನು ಹಾಕೋದು ಈ ಒಂದೊಂದು ಕಳಿಸಿ ನೋಡ್ತಾ ಅನ್ಕವಟಿ ನಾ ಕಳ್ಸಿನಪ್ಪ ಅನ್ಕವಟಿ ಮೋಕ್ಷ ಪಡಿ ವ್ಯವಸ್ಥೆ ಮಾಡ್ಕೋ ಇಲ್ಲಕಂದ್ರೆ ನನ್ನ ಕೈಯಾಗ ಬಂದು ಸಿಕ್ಕಿದ್ರೆ ಮತ್ತೆ ಹುಟ್ಟು ಬರ್ದಾಕತಿ ಒಂದು ನಾಳಿದ್ದು ವಾಸನೆ ಇಟ್ಟು ಸತ್ಯ ಅಂದ್ರೆ ದೊಡ್ಡ ದೊಡ್ಡ ದೇವ ಹಾಕಿ ಮಠ ಮಂದಿರದ್ರೆ ಹೋಗು ಅಷ್ಟೊಳಗೆ ಮೋಕ್ಷ ಪಡಿ ವ್ಯವಸ್ಥೆ ಮಾಡ್ಕೋ ನನ್ನ ಕೈ ಸಿಗಲಿಕ್ಕೆ ಹೋಗ್ಬೇಡ ನಮ್ಮ ಖಾತೆ ಭಾಳ ಕೆಟ್ಟದ್ದು ಅಂತಕೊಂಡು ಹೇಳಿ ಒಂದೊಂದು ಕಳಿಸಿರ್ತಾರೆ. ಅಷ್ಟೊಳಗೆ ಇವ್ರು ಮೋಕ್ಷ ಪಡಿದು ಮಾಡ್ಕೊಲ್ಲಿಲ್ಲ ಅಂದ್ರೆ ಮತ್ತು ನಾನು ನಿನ್ನಲ್ಲಿ ಮಾತ್ರ ಹೇಳಿ ಅದನ್ನು ಭಾಳ ಇಷ್ಟ ಹೇಳಿದ್ರು ಕೇಳಿಲ್ಲ ಏನು ಮಾಡೋದು ಮತ್ತು ಬಾಯಿ ನಮ್ಮ ಜೊತೆ ಕಳಿಸಿ ನಮ್ಮ ಹುಡುಗರನ್ನ ಯಾರ್ಯಾರು ಯಮದೂತರು ಅವ್ರ ಜೊತೆಗೆ ಬಂದು ಬಿಡು ಅಂತ ಹೇಳ್ತಾರೆ. ಮತ್ತು ಹುಟ್ಟೋದು ಮತ್ತು ಸಾಯೋದು ಮತ್ತು ಹುಟ್ಟು ಬರೋದು ಅದಕ್ಕೆ ಹಾಗಾಗಬಾರ್ದು. ಅವ್ರು ಹೇಳಿದ್ರಿ ನಿನ್ನ ತಲೆ ಬೆಳ್ಳಗಾಗ್ತದೆ ಮುಂದೆ ಬಾಯಿ ಅದು ಒಣಗ್ಲಿಕ್ಕತ್ತದ ಮೂಗು ಹಿಡ್ಕೊಂಡು ನೋಡಿ ಮೂಗ ಅದು ಏನಾಗ್ತದೆ ಎಲ್ಲ ಒಣಗಿ ಹೋಗಿಬಿಡ್ತದೆ ಆಗ ನೀವು ಸಾಯ್ತದೆ. ಮತ್ತು ಸತ್ತವ್ರು ಎಲ್ಲಿರ್ತಾರೆ ರೀ ಅಂತ ಸತ್ತವ್ರು ಎಲ್ಲಿರ್ತಾರೆ ಅಂದ್ರೆ ಸ್ಮಶಾನದಾಗ ಓದಿರ್ತಾರೆ ಅಲ್ಲಿ ಮುಚ್ಚಿಬಿಡ್ತಾರೆ ಅಲ್ಲಿರ್ತಾರೆ. ಒಂದು ದಿವಸ ಜ್ವರ ಬಂದ್ರೆ ಭಾಳ ಜ್ವರ ಬಂದು ರೀ ಜ್ವರ ಬಂದು ಅದ್ರ ನೆಗಡಿನೂ ಬಂತು ಎಲ್ಲ ಆಯ್ತು ಮೂಗು ತಟ್ಟಿ ಒಳಗೆ ಶ್ವಾಸೋಚ್ಛ್ವಾಸ ಬರಾಯ್ತು ಹಿಂಗೆ ಹಿಡ್ಕೊಂಡು ನೋಡಿದ ಶ್ವಾಸ ಕಡಿಮೆ ಇತ್ತು ಭಾಳಷ್ಟು ಜ್ವರ ಬಂದ ಸಲುವಾಗಿ ಒಣಗಿದಂಗೆ ಆಗಿಬಿಡ್ತು. ಅವರವ ತಮ್ಮ ಇಲ್ಲಿ ಲಾಲ್ಸಿಂಗ್ ಅವ್ರ ಗಿರಣಿಗೆ ಹೋಗಿ ಹಿಟ್ಟು ತೊಗೊಂಡ್ಬಾರಪ್ಪ ತರವ್ರೆಲ್ಲ ಅವ ನನಗೆ ಆರಾಮಿಲ್ಲ ಜ್ವರ ಬಂದವು ಮತ್ತು ನಿನಗೆ ನಾನು ರೊಟ್ಟಿ ಮಾಡ್ಕೊಂಡು ನನಗೆ ವಯಸ್ಸಾಯ್ತು ನಾ ಏನು ಮಾಡಲಿ ಅದು ಹೋಗಿ ಅದ್ರಂಗೆ ಹೋಗಿ ತೊಗೊಂಬರೋ ಹೋದ ಅದು ಕರಿಯಾಳ ಚೀಲ ಅಂತ ಇರ್ತಾವ ನೋಡ್ರಿ ಗೋಣಿ ಚೀಲ ಅಂಥ ಚೀಲಾಗ ಹಿಟ್ಟು ಕಟ್ಟಿ ಕೊಟ್ಟರು ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಬಂದ ಕನ್ನಡ್ಯಾಗ ನೋಡಿದ ತಲೆ ಬೆಳ್ಳಗಾಗಿತ್ತು ಆರಾಮ್ ತಪ್ಪಿತ್ತು ಮೂಗು ನೋಡ್ಕೊಂಡ ಉಸಿರಾಗಿರಲ್ಲ ಶ್ವಾಸ ಹಿಡ್ಕೊಂಡ ಮೂಗು ತಟ್ಟಿ ಬರಾಗಿತ್ತು ಮೂಗು ನೋಡ್ಕೊಂಡು ಒಣಗಿ ಬಿಟ್ಟಿತ್ತು ತಲೆ ನೋಡ್ಕೊಂಡು ಒಣಗಿತ್ತು ಒಂದ ಏನಂದು ಹೇಳ್ರಿ
ಅವನ್ನ ಸತ್ತೋದೇ ತೊಗೊಂಡ್ಬಿಟ್ಟು ಸಾಯ್ತಾರೆ ತಾವು ಹೇಳಿದ್ರು, ಇವ್ನು ಸತ್ತೋಗ್ಬಿಟ್ಟು ಅಂತ ಹೇಳಿದವು. ಸತ್ತವ್ರು ಎಲ್ಲಿರ್ತಾರೆ ಕೇಳಿದ್ರಲ್ಲ, ಎಲ್ಲಿರ್ತಾರೆ? ಸ್ಮಶಾನಕ್ಕೆ ಹೋಗ್ಬಿಟ್ಟು ಅವನ ಯಾರು ಓದಿಲ್ಲ ಅವನು, ಒಯ್ಲಿ ಅವನು ಸ್ಮಶಾನಕ್ಕೆ ಹೋದ. ಎಷ್ಟು ಎಲ್ಲಿ ತನಕ ಇರ್ತಾನೆ ಸತ್ಯ ಅಲ್ಲ. ಸ್ಮಶಾನದಾಗ ಕೂಡೋರು ಗೂಡದ ವಾರಿ ಇರ್ತದೆ, ಇಲ್ಲಿ ಇರ್ಲಿ ಮದ್ರಕಂಡಿರ್ತ ಅಂತಂದ್ರೆ ಅದು ಅಲ್ಲಿ ಕೂಡೋವಾಗ ಗಿಡಕ್ಕೆ ನೆರಳಾಗಿ ಎಲೆರು ಕೂಡೋದು, ಕಂಟ್ಯಾಗ ಕೂಡೋದು, ಕಲ್ಲು ಸಂಧ್ಯಾಗ ಕೂಡೋದು, ಸತ್ತಂತೇಳಿ ಹಸಿವಾಗೈತ್ರಿ. ಕಲ್ಲೋಳಿ ಕಡೆ ಯಾರು ಬರ್ತಿರ್ತಾರೆ ಆ ಕಡೆ ಬರೋರು, ಈ ಕಡೆ ಮದ್ರಕಂಡಿಂದ ಕಲ್ಲೋಳಿ ಕಡೆ ಬರೋರು, ಯಾರು ಬೇಟೆ ಕಿನಾಲ್ ಕಡೆ ಬರೋರು. ಹಸಿವಾಗೋದು ಓಡ್ಕೋತ ಹೋಗಿ ಬುತ್ತಿ ಕಸ್ಕೊಂಡು ತಿಂದ ಬಡವ. ಯಾರು ನಿಂತ್ಕೊಂಡ ಸತ್ತನ್ಯ, ನಾ ಸತ್ತನಿ. ಅವ್ರ ಮಂದಿ ಅಂಜಿ ಗಾಬರಿ ಆಗಿ ಆ ದಾರಿಂದ ಹಾಯ್ದು ಬಿಡಕತ್ತರಿ. ಸತ್ತಿಂತ ದೇವ ಅಂತೇಳಿ ಓಡೋದು, ತಪ್ಸ್ಕೊಂಡು ಹೋಗೋದು, ಮತ್ತೆ ಬರೋದು. ಇವತ್ತು ಮತ್ತೆ ರೊಟ್ಟಿ ತಿನ್ನೋದು, ಹಿಡ್ಕೊಂಡು ನೋಡಿ ಕೂದಲು ಮೊದಲು ನೋಡಿದೆ, ಏನು ಅಲ್ಲಿ ಕನ್ನಡ ಇರ್ತದೆ ಅಲ್ಲೇ ಇರ್ತದೆ, ಅದೇನಿಲ್ಲ. ಒಂದು ದಿವಸ ಆ ದಾರಿಯಿಂದ ಅವ್ರು ಹೇಳಿದವರು ಇದ್ರಲ್ಲೇ ಜ್ಯೋತಿಷ ಅವರ ಬರ್ತಾರೆ, ಓಡ್ಕೋತ ಪಟ್ನ ಅವ್ರು ಹಿಡಿದು ಬಿಟ್ಟ, ಕೈಯಾಗಿನ ಪುಸ್ತಕದ ಜಕ್ಕೊಂಡ ಮುಖ ನೋಡಿದ ಜ್ಯೋತಿಷಗಳು, ಕೈ ಮುಗಿದ, ಬುತ್ತಿ ಗಂಟಿಲ್ಲ. ಅವ್ರಂದ್ರು ಹೀಗೆ ಕೊಡ್ಕೊಂಬಂದೆವು, ಏನಾರ ಐತಿ ನೀವು ಹಿಡಿದ್ರಲ್ರ ಸತ್ತನ್ಯ ಅನ್ನೋ. ಮತ್ತು ನಾನು ಜೋಡಿ ಮಾತಾಡಕತ್ತೀನಿ ಸತ್ತನ್ಯ, ನೀವು ಹೇಳಿದ್ರಿ. ತಲೆ ಬೆಳಗಾಗಿತ್ತಂದ್ರೆ, ಮೂಗು ಒಣಗಿತ್ತಂದ್ರೆ, ಬಾಯಿ ಆರಿತ್ತಂದ್ರೆ ಸಾಯ್ತಾರೆ. ಸತ್ತವರಿದ ಸ್ಮಶಾನ ಇದೆ, ಸತ್ತಾನೆ ಸ್ಮಶಾನಕ್ಕೆ ಬಂದಾನೆ. ಅವ್ರಂದ್ರು ಉತ್ಸಾಹ, ಎಷ್ಟು ಉತ್ಸದೀವು. ಅವ್ರತಿಗ ಒಂದು ಕನ್ನಡಿ ತಂದ್ರು ಅದು ಆ ದಿವಸ ಅವರು. ನೋಡ್ಕೊ ಇಲ್ಲಿ ತಲೆಯಲ್ಲಿ ಬೆಳಗಾಯ್ತಾರೆ, ತಲೆ ಬೆಳಗಾಯ್ತಲ್ಲ, ಮಳೆ ಆಗ್ಯಲ್ಲ, ತೋದು ಬೆಳಗ್ಗೆ ಕಪ್ಪಾಯಿತು. ಹಾಂ ಹೌದ್ರಾ, ಬದುಕೇನೆ ತಂದ. ಮೂಗು ನೋಡ್ಕೊ, ಈ ನೆಗಡಿಯಾರ ಹೋಯ್ತು, ಶ್ವಾಸೋಶ್ವಾಸ ಸರಿ ಇತ್ತು, ಒಣಗಿರಲಿಲ್ಲ. ಹಿಡ್ಕೊಂಡು ನೋಡ್ಕೊ, ಒಣಗಿಲ್ಲ. ನಾ ನಾನು ಬದುಕೇನೆ ಜಿಗಿದ ಸತ್ತಾನ ತಂದೆಲ್ಲ ಮಂದಿಲ್ಲ ಅನಿಸ್ತಿರೋ ಜೋಡೋಗಿ ಊರಾಗ ಕರ್ಕೊಂಡು ಹೋಗೈತೆ. ಎತ್ತರ ಕೂದಲ ಬಿಟ್ಕೊಂಡು ಮೈಯೊಳಗೆ ಹರಕ್ಕೆ ಹಂಗೆ ಅದು ಇದು ಕೆತ್ಕೊಂಡು ಹೋಗಿ ಸಿಕ್ಕತ್ತೈತ್ರಿ. ಅವ್ರು ಕರ್ಕೊಂಡು ಹೋಗಿ ಮತ್ತು ಸ್ನಾನ ಮಾಡಿ ಸ್ವಚ್ಛ ಮಾಡಿ ನಡಿಪ ದೊಡ್ಡ ಶಾಣೆ ತೊಗೊಂಡು ಹೋಗಿ ಮತ್ತು ಅವರು ಹೋಗಿ ಬಿಟ್ಟು ಏನೋ ಇಲ್ಲ ಸತ್ತಿಲ್ಲವ ಅವ ಬ್ರಹ್ಮರಾಗದಾನ ತಿಳ್ಕೊಂಡು ಊರಾಗ ಹೇಳಿ ಮಾಡಿ ಸರಿ ಮಾಡಿ ಬಂದರು. ಒಮ್ಮೆ ಭಾವನೆ ಕೂಡ ಭಾಳ ಕೆಟ್ಟಿರ್ತಾವೆ. ಭಾವನೆಯಿಂದ ಮನುಷ್ಯನಿಗೆ ಹಾನಿ ಆಗ್ತದೆ. ಇರಬೇಕಾದ ಭಾವನೆ ಇರ್ಬೇಕು, ಹೊರತಾಗಿ ಇರಬಾರ್ದಾಗಿತ್ತಂಥ ಭಾವನೆಗೆ ಬಂದ ಹೆಸರು ಕಡಿಮೆ ಆಗ್ತವೆ. ಈಗ ಏನು ಮಾಡಿದ್ರಿ, ಸ್ಮಶಾನದಿಂದ ಕರ್ಕೊಂಬಂದ್ರು. ಇಲ್ಲಿ ತಂದ್ರಿ ಅಪ್ಪವ್ರ ತರ ತೊಗೊಂಬಂದರು. ಅಪ್ಪವ್ರ ಈತರ ಹೆಸರೇನು ಗುರುಪಾದ ಅಂತ. ದುಃಖ ಮಾಡ್ಲಿಕ್ಕತ್ರ, ಭಾಳ ದುಃಖ ಮಾಡಿದ ಅಪ್ಪವ್ರ. ಯಾರು ನಾನು ಎಲ್ಲವನ್ನು ಅನುಕೂಲ ಮಾಡ್ತಿದ್ದಾಗ ಎಲ್ಲರೂ ನನ್ನವ್ರು ಎಲ್ಲರೂ ಪ್ರೇಮ ಇದ್ರು ಎಲ್ಲ ಆದರೂ. ಇನ್ನು ಯಾವಾಗ ನನಗೆ ಈ ರೋಗ ಪ್ರಾಪ್ತಿ ಇದಲ್ಲ, ಯಾವುದು ಕ್ಷಯರೋಗ ಪ್ರಾಪ್ತಿ ಆಯಿತು, ಎಲ್ಲರೂ ನನ್ನನ್ನು ತಿರಸ್ಕಾರ ಮಾಡಿದ್ರಪ್ಪ. ಅವರ ನಮ್ಮವ್ರು, ನನ್ನ ಮಕ್ಕಳು, ನನ್ನ ಪತ್ನಿ, ನನ್ನ ಅಣ್ಣ ತಮ್ಮ, ನನ್ನ ಬಂಧು ಒಳಗೆ ನಮ್ಮವರೇ ನನ್ನನ್ನು ಸೇರಲಿಲ್ಲ. ಸ್ಮಶಾನದಲ್ಲಿಟ್ಟರಪ್ಪ ಅವರ. ಈ ಗೆಳೆಯರು ಕರ್ಕೊಂಡ್ಬಂದ್ರೆ, ತಮ್ಮ ಸನ್ನಿಧಿ ಕರ್ಕೊಂಡ್ಬಂದಾರ. ಇವರು ಇರಿದ್ರೆ ನೇಣಕೊಂಡು ಸಾಯ್ತಕ್ಕಂಥ ಸಂದರ್ಭ ಕರ್ಕೊಂಬಂದ್ರಪ್ಪ ಅವರು. ಆಪದ್ಗಪ್ತಮ್ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣವಿದಂ ಪ್ರಪದಂತಿ ಸಂತಾಹಾತ್ ಪಾಪ ನಿವಾರಯತಿ ಯೋಜಯತಿ ಹಿತಾಯ ಗುಣಾನ್ ಪ್ರಕಟೀಕರೋತಿ ಗುಹಾನ್ ನಿಗುಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಮ್ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣವಿದಂ ಪ್ರಪದಂತಿ ಸಂತ ಅಂತ ಹೇಳ್ಬೇಕು. ಆಪತ್ಕಾಲ ಬಂದಾಗ ಸಹಾಯ ಮಾಡಬೇಕು. ಆಪದ್ಗತಂ ನ ಜಹಾತಿ, ಆಪತ್ ಸಮಯದಲ್ಲಿ ಏನು ಮಾಡಬಾರ್ದ್ರಿ, ಕೈ ಬಿಡಬಾರ್ದು. ಗೆಳೆಯ ಒಳ್ಳೆಯ ಗೆಳೆಯ ಇರಬೇಕು, ಕೈ ಬಿಡಬಾರ್ದು. ಅವನು ಸಹಾಯ ಮಾಡಬೇಕು. ಗುಣಾನ್ ಪ್ರಕಟೀಕರೋತಿ, ಒಳ್ಳೆಯ ಗುಣಗಳಿದ್ದವ್ರು ಪ್ರಕಟ ಮಾಡುವುದು. ಮತ್ತು ಗುಹಾನ್ ನಿಗುಹತಿ, ಅವನಲ್ಲಿ ಇರ್ತಕ್ಕಂಥ ಏನಾದರೂ ಒಂದು ರಹಸ್ಯ ಇರ್ತಕ್ಕಂಥ ವಿಷಯ ಇದ್ದು ಹೇಳಬಾರ್ದಂಥ ಒಂದು ವಿಷಯ ಇದ್ದು ಯಾವುದು, ನಾನು ಇಂಥಲ್ಲಿ ಒಂದು ರತ್ನವನ್ನು ಇಟ್ಟಿದ್ದೇನೆ, ಯಾರು ಹೇಳಿಕೋಬೇಡ, ನನ್ನ ಮಗ ತೆಗೆದುಕೊಂಡು ಹೋಗಿ ಮಾರಿಬಿಡ್ತಾನೆ ಹೇಳಬೇಡಂದ್ರೆ ಅದು ಅಷ್ಟು ಬಿಟ್ಟು ಬಿಡೋಗ್ರಿ, ಹೇಳಬಾರ್ದು ಅವ್ರು. ಗುಹಾನ್ ನಿಗುಹತಿ ಗುಣಾನ್ ಪ್ರಕಟೀಕರೋತಿ. ಮತ್ತು ಪಾಪಾನ್ ನಿವಾರಯತಿ, ಪಾಪ ಅಕಸ್ಮಾತ್ ಪಾಪ ಕಾರ್ಯದಲ್ಲಿ ಗೆಳೆಯ ತೊಡಗಿದ್ರೆ ಪಾಪವನ್ನು ಬಿಡಿಸಿ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಹಚ್ಬಾರ್ದು ಗೆಳೆಯ ಅಂದ್ರೆ ಅವಂಥವ್ರು ಗೆಳೆಯ ಇರ್ತಾರೆ. ಇದು ಕರ್ಕೊಂಡೋಗಿ ಸರಿ ಕುಡಿಸೋದು ಮತ್ತೇನು ಮಾಡೋದು, ಇವರು ಹಿತಶತ್ರುಗಳು. ಹಿತಶತ್ರುಗಳು, ಇವರು ಮಿತ್ರನ್ಲಿಕ್ಕೆ ಬರೋದಿಲ್ಲ, ಶತ್ರುಗಳು ಇವರು. ಪಾಪ ನಿವೃತ್ತಿ ಯೋಜಯತೆ ಹಿತಾಯ, ಹಿತ ಕಾರ್ಯದಲ್ಲಿ ಅವರು ಯೋಜಿಸಬೇಕು, ಸಂಯೋಜನೆ ಮಾಡಬೇಕು. ಹಿತಾಯ ನಿಗೋಯ್ತು ಗುಣಾನ್ ಪ್ರಕಟೀಕರುತ್ತೆ. ಆಪದ್ಗತಮ್ಮ ಜಾತಿ ದದಾತಿ ಕಾಲಿ ಸನ್ಮಿತ್ರ ಲಕ್ಷಣ ಪ್ರಬಂಧಿಸುತ್ತ. ಅವ್ರು ಸನ್ಮಿತ್ರ ಅಂತ ಹೇಳ್ತಾರೆ, ಉತ್ತಮ ಇರ್ತಕ್ಕಂಥ ಮಿತ್ರ ಅಂತ ಹೇಳ್ತಾರೆ. ನಂತರ ಮಿತ್ರ ಅಂತಾರೆ. ಇಲ್ಲಂದ್ರೆ ಅವನ ಪಾಲಿಗೆ ಶತ್ರುಗಳು. ಅದು ಹೇಳ್ತಾರೆ ಅಪ್ಪವ್ರ. ಎಲ್ಲರೂ ಕೈ ಬಿಟ್ಟರು,
ನನ್ನ ಮಿತ್ರರು ಮಾತ್ರ ಕೈ ಬಿಡಲಿಲ್ಲಪ್ಪರ, ಕರ್ಕೊಂಡು ತಮ್ಮ ಸನ್ನಿಧಿ ಬಂದ ತಿಳಿದ್ರು. ಅವರಪ್ಪರ ನಮ್ಮ ಮಿತ್ರ ಅನುಗ್ರಹ ಮಾಡ್ರಪ್ಪರ, ಯಾರು ಕೈ ಬಿಟ್ಟರು ತಾವು ಕೈ ಬಿಡೋಲ್ಲ, ವಿಶ್ವಾಸ ಇಟ್ಕೊಂಡು ಬಂದೀವಿ ಅಪ್ಪರ. ಯಾರು ಕೈ ಬಿಟ್ಟರು? ನನ್ನ ಮಿತ್ರ ಕೈ ಬಿಡಲಿಲ್ಲ ರೀ, ಕರ್ಕೊಂಡು ಬಂದ್ರಪ್ಪ, ಇಲ್ಲಿ ಬಂದರು, ಇನ್ನು ತಾವು ನಮಗೆ ಆಶೀರ್ವಾದ ಮಾಡಿರಿ ಅಂತ ಇವ್ರು ಹೇಳಿದರು. ಅಪ್ಪರ ತಾವು ಕೈ ಬಿಡಬೇಡ್ರಿ, ನಮ್ಮ ಮಿತ್ರನ ರಕ್ಷಣೆ ಮಾಡಿರ್ತ ಅವರು ಕೂಡ ಪ್ರಾರ್ಥನೆ ಮಾಡಿದರು. ಅಪ್ಪರ ಆಯಿತು, ಒಳ್ಳೆಯದಾಗಲಿ, ಸಂತೋಷ. ಇನ್ಮೇಲೆ ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇರ್ಬೇಕಂತ ಅವ್ರಿಗೆ ಒಂದು ಪದ್ಧತಿ ಹೇಳ್ತಾ ಬಂದ್ರಪ್ಪ. ಅವ್ರು ಹೇಳಿದರು, ಹೀಗೆ ಮಾಡಬೇಕು, ಪ್ರದಕ್ಷಿಣಕ್ಕೂ ನಾಮಸ್ಮರಣೆ ಮಾಡಬೇಕು, ಅಖಂಡವಾಗಿ ನಾಮಸ್ಮರಣೆ ಮಾಡ್ತಾಯಿರು ಚಲೋ ಇರ್ತದೆ. ಮನೆಯೊಳಗೆ ಇರ್ತಕ್ಕಂಥ ವ್ಯವಹಾರ ಹೇಗಿರ್ತದೆ ಹೇಗೆ ಇರ್ತವೆ. ಅನುಕೂಲ ಇರಲ್ಲ, ನನ್ನವ್ರೆ ಅನುಕೂಲ ತಪ್ಪಿರ ನನ್ನವ್ರ ಯಾರು ಇರೋಲ್ಲ. ಯಾರು ತರ ಇಲ್ಲಿ ಒಂದು ವಿಷಯ ಬರ್ತದೆ, ವಿತ್ತಾತ್ ಪುತ್ರ ಪ್ರಿಯ, ವಿತ್ತಾತ್ ಪುತ್ರ ಪ್ರಿಯ. ವಿತ್ ಅಂದ್ರೆ ಸಂಪತ್ತು ರೀ. ಮನುಷ್ಯ ವಿತ್ತವನ್ನು ಸಂಪಾದನೆ ಮಾಡುವಾಗ ಕೆಟ್ಟ ಉರಿಬಿಸಿನಲ್ಲಿ ನಟ್ಟು ಕಡಿದು ಮತ್ತೇನು ಮಾಡಿ ಎಲ್ಲ ಅನೇಕ ಕೆಲಸಗಳು ಮಾಡಿ 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 ಹಣವನ್ನು ಸಂಪಾದನೆ ಮಾಡ್ತಾರೆ ರೀ. ಹಣವನ್ನು ಸಂಪಾದನೆ ಮಾಡಿ ಮತ್ತು ಲಗ್ನ ಆಗ್ತಾನೆ. ಲಗ್ನ ಆದಂಥ ಮಕ್ಕಳು ಇರ್ತಾರೆ, ಮಕ್ಕಳು ಜನಿಸ್ತಾರೆ. ಆದರೂ ಈಗ ಅವ್ರಿಗೋಸ್ಕರವಾಗಿ ದುಡಿದಿರ್ತಕ್ಕಂಥ ಹಣ ಇರ್ತಲ್ಲ, ಮಗನಿಗೆ ಆರಾಮ ತಪ್ತದೆ ರೀ. ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ, ಡಾಕ್ಟರ್ ಬೋಟ್ಗಾಲಿ ಹಿಡಿದು ನಮಸ್ಕಾರ ಮಾಡ್ತಾನೆ, ಡಾಕ್ಟರ್ ಸಾಹೇಬ್ರೆ ನೀರು ಖರ್ಚು ಮಾಡಿದಂತೆ ಹಣವನ್ನು ಖರ್ಚು ಮಾಡ್ತಾ ಇದ್ದೀನಿ, ನನ್ನ ಮಗನ ಉಳಿಸ್ಕೊಡ್ರಿ, ನನ್ನ ಮಗನ ಉಳಿಸ್ಕೊಡ್ರಂತ. ನೀರು ಖರ್ಚು ಮಾಡಿ ನೀರು ಮಾಡ್ತಾರೆ, ಶಿಕತ್ತು ಮಾಡ್ತಾರೆ. ಹಾಗೆ ಹೊಳಸಾಲ ಮಗಲ್ಲ, ಮತ್ತು ಅದು ಬೇರೆ ಕಡೆ ಅಲ್ಲ, ಮಡಿಗಾಡಿದ್ರಲ್ಲ, ಹೊಳಸಾಲ ನೀರು ಶಿಕಟ್ಟ. ಯಾಕಂದ್ರೆ ನೀರು ಬೇಕಾಗ್ತೈತಲ್ಲೇ, ನೀರಿನಂತೆ ವ್ಯಯ ಮಾಡ್ತಾಯಿದ್ದೀನಿ, ಅನುಕೂಲ ಮಾಡಿದ್ರು. ಅವರು ಏನೂ ಪ್ರಯತ್ನ ಮಾಡಿದಲ್ಲ, ಆಯಿತು, ಸರಿ ಆಯಿತು, ಮಗನಿಗೆ ಆರಾಮಾಯಿತು, ಚಲೋ ಆಯಿತು. ಹಣ ಖರ್ಚು ಮಾಡಿದ್ದು ಮೊದಲು ತಾನು ಸಂಪಾದನೆ ಮಾಡಿದ ಹಣವನ್ನು ಮಾಡಿದ್ದ, ತನ್ನ ಮೇಲೆ ಪ್ರೇಮ ಇದ್ದ. ಬರಬತ್ತ ಲಗ್ನ ಅದ, ಯಾರ ಮೇಲೆ ಪ್ರೇಮ ಆತ್ರಿ? ಹೆಂಡತಿ ಮೇಲೆ ಪ್ರೇಮ ಆಯ್ತು. ಆಗ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತು ಇತ್ತಲ್ರಿ, ಅದ್ರ ಮೇಲೆ ಮೊದಲು ಪ್ರೇಮ ಇದ್ದ. ಅದನ್ನು ಮಗನಿಗೋಸ್ಕರ ಸಂಪತ್ತನ್ನು ತ್ಯಾಗ ಮಾಡ್ಲಿಕ್ಕೆ ಸಿದ್ಧದ, ಆರಾಮ ಮಾಡ್ಕೊಂಬೋದು. ಪುತ್ರಾತ್ ಪಿಂಡಂ. ಈಗ ಪುತ್ರ ಬಂದ, ಸುಮಾರು ಜನರು ಸಂಘ ಮಾಡಿದ, ಸರಿ ಕುಡಿಲಿಕ್ಕೆ ಮನುಷ್ಯಗೆ ಬಂದಂಗೆ ಮಾಡಿದ. ಕೈ ಒಳಗೆ ಒಂದು ಚಾಕು ತೊಗೊಂಡು ಬಂದು ಹೇಳಿದ, ಅಪ್ಪ ಏನು ಕೀಲಿ ಕೈ ಕೊಡತ್ತೀಯೋ ಏನು ಇದನ್ನು ಕೊಡ್ಲು ಅಂದ. ಏನು ಮಾಡ್ತಾನೆ ಹೇಳಪ್ಪ? ಈಗ ಏನು ಮನುಷ್ಯ ಅಂತ ಕೆಟ್ಟ ದುಷ್ಟ ಮನುಷ್ಯ ಇದ್ದವ, ಇದು ಮಾಡ್ತಾನೆ ಇಲ್ಲ ಅನ್ನೋ ಇಲ್ಲರಿ. ನಾವು ಹುಬ್ಬಳ್ಳಿಗೆ ಇದ್ದೀವಿ, ನಾವು ಕಡೆ ಹೋಗಿದ್ದೀವಿ ಹುಬ್ಬಳ್ಳಿಗೆ. ಒಂದು ಓಣಿ ಒಳಗೆ ಹಾದು ಹೊರಟಾಗ ಭಾಳಷ್ಟು ಜನರು, ಭಾಳಷ್ಟು ಈ ವಾಹನಗಳು ಬಂದುಬಿಟ್ರು. ಒಮ್ಮೆ ಅಲ್ಲಿಂದ ಏನಂತದ್ದು ಕರ್ಫ್ಯೂ ಆರ್ಡರ್ ಆಯಿತು. ಅಲ್ಲೇ ಏನಾಯ್ತು ಕೇಳಿ, ನಾವು ಕೇಳಿ ಹೇಳಿದ್ರು ಕೊಲೆ ಆಗ್ಯದ್ರಂತ. ಕೊಲೆ ಆಗ್ಯದ್ರೆ ಏನು ಕಾರಣದವ್ರು ಹೇಳಿದರು, ಒಂದು ಕೆಟ್ಟ ಅಂಗಡಿದು, ಪ್ರಾಣಿಗಳನ್ನ ನಾಶ ಮಾಡ್ತಕ್ಕಂಥ, ಪ್ರಾಣಿಗಳ ಬಿಡಿ ಭಾಗಗಳನ್ನು ಮಾರ್ತಕ್ಕಂಥ ಅಂಗಡಿ. 8 ಇದು ಹೆಚ್ಚಾತ, ನೀವು ಕೊಡಲೇಬೇಕು ಅಂತೀವ, ಕೊಡುವುದಿಲ್ಲ ಅಂತವ. ಕೊಡುವುದಿಲ್ಲ, ಕೊಡ್ತಾ ಇದ್ದೀವೋ ಇಲ್ಲೋ ಕೇಳ್ತಾ 8 ದಿವಸ ಕೊಡುವುದಿಲ್ಲ ಅನ್ನುವಾಗ ಅಂಗಡಿ ಅವನ ಥರ ಚಾಕುನ ಹೊಡೆದು ಬಿಟ್ರು, ಕ್ರಾಸ್ ಸತ್ತು ಹೋಗ್ಬಿಟ್ರು. 8 ಬಂದಿದ್ರು ಹಣದಗೋಸ್ಕರ 8. ಅದಕ್ಕೆ ಹಣ ಅಂದರೆ ಹೀಗಿರ್ತದೆ. ಹಣ ಏನು ಮಾಡ್ತದೆ, ಒಮ್ಮೊಮ್ಮೆ ಹಣವನ್ನು ಮಾಡಿಬಿಡ್ತದೆ, ಕೊಂದಾಕಿದ್ರು. ಅದಕ್ಕೆ ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ತೇಂದ್ರಿಯಂ. ಇಲ್ಲಂದ್ರಿ ವಿತ್ತಾತ್ ಪುತ್ರ ಪ್ರಿಯ, ವಿತ್ತಕ್ಕಿಂತಲೂ ಮಗನ ಮೇಲೆ ಪ್ರೇಮ ಆತು. ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಏನಂತ್ರಿ ಪಿಂಡಂ. ಪುತ್ರನಿಂದ ಏನಂತ್ರಿ ತನ್ನ ದೇಹದಲ್ಲ. ಅವ ಹೇಳಿದ, ಕೊಟ್ಟ ಕಿರಿಕಾಯಿ ಒಟ್ಟು ಹೇಗೆ ಕೊಟ್ಟಂದ್ರೆ ಕಿರಿಕಾಯಿ ಬೀಸಾಡಿ ತೊಗೊಂಡು ಹಾಳಾಗಿ ಹೋಗತ್ತಾಗಂತೇಳಿ ಆಶೀರ್ವಾದ ಮಾಡಿದ ಅಪ್ಪ. ಏನಂತ್ರಿ ಕಿರಿಕಾಯಿ ತೊಗೊಂಡು ಹಾಳಾಗಿ ಹೋಗಂತ ಒಟ್ಟು. ನಿನ್ನ ಮಗ ಅಲ್ಲ ಅಂತಿರ್ತೀರಿ, ಬೆನ್ನಿಗೆ ಬಿದ್ದೊಂದು ವೈರಿ, ಹೊಟ್ಟೆಯಿಂದ ಹುಟ್ಟಿದೊಂದು ವೈರಿ, ನೀನನ್ನು ವೈರಿ, ಕಿರಿಕಾಯಿ ವೈರಿ ಅಂತ. ಕಿರಿಕಾಯಿ ವೈರಿ ತೊಗೊಂಡು ಹೋಗ್ರಿ, ಮತ್ತೊಮ್ಮೆ ನಮ್ಮ ಕ್ಷೇಮಕ್ಕೆ ಎಂದೂ ಬರಬೇಡ್ರಿ, ನಿಮಗೆ ದೊಡ್ಡ ನಮಸ್ಕಾರ, ದೊಡ್ಡವರು ಇದ್ದೀರಿ ಅಂತೇಳಿ ಏನು ಮಾಡಿದ್ರಿ, ಬೀಸಾಡಿ ಕಿರಿಕಾಯಿ ಬಗದ ಹಾಳಾಗಿ ಹೋಗುತ್ತೆ, ಶಾಪ್ ಕೊಟ್ಬಿಟ್ರು. ಈಗ ಅನಿಸ್ತೀರಿ ಎಲ್ಲ ಬಳ್ಕೊಂಡು ತೊಗೊಂಡು ಹೋಗ್ಬಿಟ್ಟು, ಎಲ್ಲ ಇದು ತೊಗೊಂಡು ಹೋಗ್ಬಿಟ್ಟ ತನ್ನ ಮನುಷ್ಯ ಬಂದಾಗ ಮಾಡಿಸ್ರು. ಬಂದು ಕೇಳಿದ್ರು, ಏನು ರೀ ಮತ್ತು ಮಗ ಅದಿಲ್ಲ, ನೆನಪು ತೆಗಿಬೇಡ್ರಿ ಅವ್ನು ನೆನಪು ತೆಗಿಲಿಕ್ಕೆ ಹೋಗ್ಬೇಡ್ರಿ, ನನ್ನ ಪಾಲಿಗೆ ಸತ್ತು ಹೋಗ್ಯಾನ. ಇಲ್ಲ, ನನ್ನ ಮಗ ಸತ್ತು ಹೋದ ಮಗ ಇಲ್ಲ ಇದ್ದ, ಸತ್ತು ಹೋದ ಹೇಳಿದ್ರು. ಏನಿಸ್ತು, ಏನಂದ್ರೆ ಏನು ಸಂಪತ್ತು ಕಾಯ್ಕೊಂಡಿದ್ದು ಸ್ವಲ್ಪ ಬೇರೆ ಇತ್ತು. ತಾನೇ ಖರ್ಚು ಮಾಡೋದು,
ತಾನು ತನ್ನ ಸಂಪತ್ತನ್ನು ತಾನು ಖರ್ಚು ಮಾಡೋದು, ಪ್ರಸಾದ ಆಗುತ್ತಕ್ಕ ಪ್ರಸಾದ ಮಾಡೋದು, ಆನಂದ ಇರೋದು, ಸುಖ ಇರೋನು, ನೀನು ಚಿಂತೆ ಮಾಡಿ ಹೆಂಡತಿ ಹೇಳಿದೆ ನೀ ಪ್ರಸಾದ ತಯಾರು ಮಾಡೋದು, ನಾನು ಮಾಡ್ತಾಯಿದ್ದೆ, ನೀನು ಮಾಡ್ತಾಯಿದ್ದಿ, ಯಾವ ಮಕ್ಕಳು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ, ನಾವು ಹಳ್ಳಿಗೆ ಹೋಗಬೇಡಿ, ಏನು ಮಾಡಬೇಡ, ನಮ್ಮ ಪಾಲಿಗೆ ಸತ್ತ ನಾವು ಹೋಗ್ಬೇಡ ನಾವು ಅಂಥೇಳಿ ತನ್ನ ಮೇಲೆ ಪ್ರೇಮ ಬಂತ್ರಿ. ತಾನು ಸುಖ ಆಗಿರ್ಬೇಕನ್ನ ಮಗ ಬೇಡ ಯಾರು ಬೇಡ. ವಿತ್ತಾತ್ ಪುತ್ರ ಪುತ್ರಾತ್ ಪಿಂಡಂ, ತನ್ನ ದೇಹದ ಮೇಲೆ ಪಿಂಡಂ ಪಿಂಡ ತಥೇಂದ್ರಿಯಂ, ತನ್ನ ದೇಹದ ಮೇಲೆ ಸಂಪೂರ್ಣ ಪ್ರೇಮ ಇತ್ತು ರೀ. ಈಗ ಮತ್ತೊಬ್ಬ ಕಾಳರು ಬಂದಾಗ ಹೊಡಿಲಿಕ್ಕೆ ಬಂದಾಗ ಹೀಗೆ ಕೈ ಮಾಡ್ತಾನೆ ರೀ, ಹೀಗೆ ನಾನು ಹೊಡಿಬೇಡ್ರಿ ಕೈ ಮಾಡ್ತಾನೆ ರೀ. ಅಂದ್ರೆ ಕೈ ಹೊಡೆದ್ರೆ ಹೊಡಿಲಿ, ಇತ್ತಾಗ ಹೊಡಿಲಿ, ಆದ್ರೆ ಇಲ್ಲಿ ಹೊಡಿಬೇಕ್ರಿ, ಮತ್ತೆ ಹೀಗೆ ಮಾಡ್ತಾನೆ. ಅದು ಈಗ ಇಂದ್ರಿಯಗಳಿಗೆ ಕೈ ಕಾಲಿಗೆ ಪೆಟ್ಟಾಗಲಿ, ಇಡೀ ನಾವು ದೇಹಕ್ಕೆ ಪೆಟ್ಟಾಗಬಾರ್ದು ಅಂತಕೊಂಡು ಹೇಳ್ತಾನೆ. ಆಗ ಹೊಡಿದಾದ್ರೆ ಬೆನ್ನಿಗೆ ಹೊಡೀರಿ, ಅದು ಸ್ವಲ್ಪ ಗಟ್ಟಿಮುಟ್ಟಿರ್ತವೆ, ಸ್ವಲ್ಪ ಇತ್ತ ಮೆತ್ತ ಇರ್ತದಲ್ಲ ರೀ, ಈ ಕಡೆ ಹೊಡ್ಯಕ್ಕೆ ಹೋಗ್ಬೇಡ್ರಿ, ಎಲ್ಲಿ ಹೊಡ್ರಿ, ಬೆನ್ನು ಕೊಟ್ಟಂದು ಬೆನ್ನಿಗೆ ಹೊಡ್ಯಾಕದು. ಅದಕ್ಕೆ ವಿತ್ತಾತ್ ಪುತ್ರ ಪುತ್ರಾತ್ ಪಿಂಡಂ ಪಿಂಡಾತ್ ತಥೇಂದ್ರಿಯಂ ಇಂದ್ರಿಯಾತ್ ಪ್ರಾಣ. ಅದಕ್ಕೆ ಈ ದೇಹತ್ತು ಆ ಇಂದ್ರಿಯಗಳನ್ನ ಅಲ್ಲೇನು ಮಾಡಿದ್ರು, ಹೀಗೆಲ್ಲ ಮಾಡಿದ, ಮುಖಕ್ಕೆ ಹೊಡಿಬೇಡ್ರಿ, ಕಣ್ಣಿಗೆ ಹೊಡಿಬೇಡ್ರಿ, ಅತ್ತಾಯ್ತೆಲ್ಲ ಮಾಡ್ಕೊಂಡ ಕೊನೆಗೆ ಹಾಗೆ ಬದುಕ್ತಾನೆ. ಒಂದು ದಿವಸ ಏನತ್ರಿ ಅಪಾರ ಕಷ್ಟವಂತೂ ಮಹಾರೋಗ ಪ್ರಾಪ್ತಿ ಆಯಿತು. ಏನತ್ರಿ ಮಹಾರೋಗ ಪ್ರಾಪ್ತಿ ಆಯಿತು. ಮಹಾರೋಗ ಪ್ರಾಪ್ತಿಯಾದ ಕೈ ಬೆರಳ ಕಾಲು ಬೆರಳ ಕತ್ತರಿಸಿ ಹೊರಟು ರೀ. ಮಂದಿ ಒಳಗೆ ಅವಮಾನ ಆಗ್ತಾ ಬಂತು. ಸ್ಮಶಾನ ಭೂಮಿಯಲ್ಲಿ ಓದಿ ಇಟ್ಟಾರಲ್ಲಿ. ಆಗ ಒಬ್ಬ ಹುಡುಗ ಹೇಳಿದ, ತಮ್ಮ ಈ ಗುಡಿಸೋದ್ರೊಳಗೆ ತಗಣಿಯಪ್ಪ, ಭಾಳ ತಗಣಿಯವು, ಒಂದು ಸ್ವಲ್ಪ ಸತ್ತಿವ್ರು, ಹೋಗಿ ಒಂದು ಸ್ವಲ್ಪ ತಗಣಿ ಎಣ್ಣೆ ತೊಗೊಂಡ್ಬಾರಪ್ಪ. ಒಬ್ಬ ಹುಡುಗ ಹೇಳಿದ, ಹ್ಞೂ ಅಜ್ಜ ತರ್ತಂತ ತೊಗೊಂಡು ಹೇಳಿ, ಮತ್ತು ತಗಣಿ ಯಾವ ತರಬೇಕಲ್ಲ. ಹೋಗಿ ತಗಣಿ ಎಣ್ಣೆ ತೊಗೊಂಡ ಬಂದ. ತಗಣಿ ಇದ್ದು ಅಲ್ಲಿ ತಗಣಿ ಇರಲಿಲ್ಲ. ಏನೈತ್ರಿ ಎಂತಂದ್ರೆ ಪಿಂಡ ತಥೇಂದ್ರಿಯಂ ಇಂದ್ರಿಯ ಪ್ರಾಣ. ಈ ಕೈಕಾಲಕ್ಕಿಂತಲೂ ಪ್ರಾಣ ಮೇಲೆ ಪ್ರೇಮ ಇದ್ದ, ಈ ಇಡೀ ದೇಹಕ್ಕಿಂತಲೂ ಈಗ ಪ್ರಾಣದ ಮೇಲೆ ಆಶಾ ಸಹಿತ ಹೋಗ್ಬಿಡ್ತು. ಇಷ್ಟು ಅವಮಾನ ಆಗಿರ್ತಕ್ಕಂಥದ್ದು ಬೇಡ, ಮುಗಿತೇನ, ನನ್ನ ಪ್ರಾಣ ಹೋದ್ರೆ ಸುಖವಾಗಿರ್ತಾ ಇದ್ದೆ ತೊಗೊಂಡು ತನ್ನ ಪ್ರಾಣವನ್ನೇ ಕೊಡ್ಲಿಕ್ಕೆ ತಯಾರಾಗಿ ತಗಣಿ ಎಣ್ಣೆ ತೊಗೊಂಡು ಬಂದ ಅದನ್ನು ಬಾಟ್ಲಿ ಮೇಲ್ಭಾಗ ಉಚ್ಚಿ ಘಟ ಅಂತ ಕುಡಿದ್ಬಿಟ್ಟ. ಪ್ರಾಣವನ್ನು ಕಳ್ಕೊಂಡ. ಪ್ರಾಣ ಹೋದ್ರೆ ಸುಖವಾಗಿರ್ತಕ್ಕಂಥ ಭಾವನೆ ಆಯಿತು. ಸತ್ತವರಿಗೆ ಎತ್ತಣದ ಮೋಕ್ಷ, ಸತ್ತೋದ್ರ ಮೋಕ್ಷ ಅಂತಪ್ಪ. ಜನ 100 ಮಂದಿ ಸಾಯ್ತಾರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಳಿಗೆ ಶರಣಾಗತ ಅವರ ಸೇವೆ ಏನು ಮಾಡಿ ಅವರಿಂದ ಬ್ರಹ್ಮಜ್ಞಾನ ಮಾಡಿಕೊಂಡು ಉದ್ಧಾರ ಅದರ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹಾಗೆ ಸತ್ತೋದ್ರ ಮೋಕ್ಷ ಅಂತ ಆಗೋದಿಲ್ಲ. ಈ ಪ್ರೇಮ ಸರಿತಾ ಹೋಗಿ ತನ್ನ ಕೈಕಾಲ ಮೇಲೆ ಬಂತು, ದೇಹದ ಮೇಲೆ ಬಂತು. ಈಗ ಅಷ್ಟ ಹಾಕೋತ ಬಂದು ಕೊನೆಗೆ ಎಂತ ದೇಹದ ಮೇಲೆ ಅಪೇಕ್ಷೆ ಹೋಗಿ ಪ್ರಾಣ ಮೇಲೆ ಬಂತು. ಪ್ರಾಣನು ಒಂದು ದಿವಸ ಇದು ಕೂಡ ನನಗೆ ಬೇಡ, ಇದನ್ನೂ ತ್ಯಾಗ ಮಾಡಿ ಅಂದ್ರೆ ಆಗ ಸುಖವಾಗಿ ತಣ್ಣಗಿರ್ತಾ ಇದ್ದೀನಿ ಅಂತಕೊಂಡು ಹೇಳ್ತಾನಲ್ಲ. ಈ ದೇಹ ತ್ಯಾಗ ಮಾಡಿದ ಅಂದ್ರೆ ಯಾವೂ ಕೂಡ ತಾನು ಎಲ್ಲ ಬಿಡ್ಲಿಕ್ಕೆ ಯೋಗ್ಯವಾದ ವಸ್ತುಗಳು ಒಂದೊಂದು ಬಿಡ್ಲಿಕ್ಕೆ ಯೋಗ್ಯವಾದ ವಸ್ತು ತನ್ನನ್ನು ಬಿಡಲಿ. ಇದನ್ನು ಏನಂತಾನ, ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರೆ ಹೇಗೆ ತಣ್ಣಗಿರ್ತಾನೆ, ಆರಾಮಿರ್ತಾನಂದ್ರೆ ಪ್ರಾಣ ತಾನಲ್ಲ, ಇದು ಅಲ್ಲದೇ ಇರ್ತಕ್ಕಂಥ ತಾನು ಬೇರೆ ಇದ್ದಾನೆ. ಆ ತಾನು ಯಾರು ಅಂತ ವಿಚಾರ ಮಾಡಿದ್ರೆ ಆ ತಾನೇ ಆತ್ಮನೇ ಪರಬ್ರಹ್ಮ ಸ್ವರೂಪ. ಇವತ್ತು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ. ಈ ದೇಹ ಇಲ್ಲದಾಗ ಪ್ರಾಣ ಇದ್ದಾಗ ಕೂಡ ಸುಖ ಇರ್ತಂತ ಹೇಳ್ತಾನೆ. ಆ ಸುಖ ಇರ್ತಕ್ಕಂಥ ತಾಯಾರು ತಾನೇ ಆತ್ಮ. ತಾನೇ ಯಾವ ಆತ್ಮನೇ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ನಾನು ಇದ್ದೇನೆ ಯಾವಾಗ ಸಿದ್ಧ ಮಾಡ್ಕೋತಿರಲ್ಲ, ಆಗ ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ. ಈ ಕೈಯ ಕಾಲ ಹೆಂಡತಿ ಮಕ್ಕಳು ಅದು ಇದು ತಗಣಿ ಎಣ್ಣೆ ಯಾವತ್ತಲ್ಲ. ಯಾಕಂದರೆ ಮೋಕ್ಷ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಈಗೋಸ್ಕರ ಈ ಶಾಸ್ತ್ರ ಪುರಾಣ ಕೇಳಬೇಕು. ಆಗೋಸ್ಕರವಾಗಿ ಸಂಸ್ಕೃತ ಅಧ್ಯಯನ ಮಾಡಬೇಕು. ಆಗೋಸ್ಕರ ಅನೇಕ ಶಾಸ್ತ್ರಗಳು ಅದಾವ, ಏನೆಲ್ಲ ಅದಾವ ಅದು ಕಲಿತ್ಕೊಂಡು ಆ ದಾರಿಯೊಳಗೆ ಸಾಗರಿ. ಅದು ಕೂಡ ಒಳ್ಳೆಯರ್ತದೆ. ವಿತ್ತಾತ್ ಪುತ್ರ ಪುತ್ರಾತ್ ಪಿಂಡಂ ಪಿಂಡಾತ್ ತಥೇಂದ್ರಿಯಂ ಇಂದ್ರಿಯ ಪ್ರಾಣಾದ ಆತ್ಮ ಪರಂಪರೆ. ಆ ಪ್ರಾಣ ಕಳ್ಕೊಂಡಂತ ಇರ್ತಕ್ಕಂಥವ್ರು ಯಾರು? ಆತ್ಮ ತಾನು. ಈಗ ಪ್ರೇಮ ಒಂದೊಂದರ ಮೇಲೆ ಅದು ಕಳೀತಾ ಹೋಗಿ ಕೊನೆಗೆ ಸ್ವತಃ ತಾನು ಆತ್ಮ ತನ್ನ ಮೇಲೆ ಪ್ರೇಮ ಬಂತು. ತನ್ನ ಮೇಲೆ ಎಲ್ಲಿ ಬಂತ ಪ್ರೇಮದು? ತನ್ನ ಮೇಲೆ ತಾನು ಪ್ರೀತಿ ಎಲ್ಲವನ್ನ ಕಳ್ಕೊಂಡ. ತನ್ನನ್ನು ಕಳ್ಕೊಳ್ಳಿ ಬರ್ತದೆ ಹೇಳಿ, ತನ್ನನ್ನು ಕಳ್ಕೊಳ್ಳಿ ಬರೋದು. ನಾವು ಜಾತ್ರೆ ಹೋಗಿದ್ರಿ, ತತ್ಕೊಂಡು ಹೇಳಿ, ಎಲ್ಲಿ ಹೋಗಿದ್ರಿ? ಕಡಪಟ್ಟಿಗೆ ಹೋಗಿದ್ರಿ. ಕೈಜೀರು ಹೋಗಿಬಿಡ್ತೀರಿ. ಕೈಜೀರು ಕಳ್ಕೊಂಡು ಮತ್ತೆ ಅವತ್ತಾರ ರೊಕ್ಕನ ಕಳ್ಕೊಂಡ್ರಿ, ಮತ್ತೆ ಅವತ್ತು ಬೇರೆ ಕಳ್ಕೊಂಡಿರ್ತಾವೆ. ನನ್ನನ್ನು ನಾ ಕಳ್ಕೊಂಡು ಅಲ್ಲಿಗೆ ಬರ್ತಾನೆ ಹೇಳ್ರು ಯಾರೇ? ನನ್ನನ್ನು ಕಳ್ಕೊಂಡು ನನಗೆ ಒಬ್ಬೊಬ್ಬರು ಎಲ್ಲ ಎಲ್ಲಿ ಗೊತ್ತಿಲ್ಲ. ಇದು ಬೇರೆ ಅದು.
ಅಂದ್ರೆ ಮಂದಿನ ಕಳ್ಕೊಂಡ ಮಂದಿ ಬೇರೆ, ತನ್ನನ್ನು ಕಳ್ಕೊಂಡನ್ನು ವಿಚಾರ ಮಾಡಿರಿ. ತನ್ನ ದೇಹದಾಗ ತಾ ಬದುಕಿದ ಗುರ್ತದೆ ಎಲ್ಲರೂ ಇಲ್ಲಿಗ, ಆದ್ರೆ ತಾ ಇದ್ದು ಸತ್ಯತಿರು. ಅದರಂತೆ ದೇಹವನ್ನು ತ್ಯಾಗ ಮಾಡಿದ್ರೆ, ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಆತ್ಮನಿಗೆ ಯಾವ ಕಾಲಕ್ಕೂ ಹಾನಿಯಲ್ಲ. ಆತ್ಮ ಯಾರು ಅಂದ್ರೆ ತಾನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ, ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಆತ್ಮ ನಾನಿದ್ದೇನೆ ಅನ್ನೋದು ಪಕ್ಕ ಯಾವ ತಿಳಿತಾವ ನೋಡಿ ಗುರುಮುಖಾಂತರವಾಗಿ. ಆಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಇಲ್ಲಿ ಅಪ್ಪರು ಹೇಳಿದರು, ತಮ್ಮ ಮಂದಿ ಭಾಳ ಸಂತೋಷ ಆಯಿತು. ಇನ್ಮೇಲೆ ಏನು ಮಾಡು, ಎಲ್ಲರ ದೇಹವನ್ನು ಎಲ್ಲ ಭಾವನೆಗಳನ್ನು ತ್ಯಾಗ ಮಾಡು, ನಿಷ್ಠೆಂದು ಗುರುಗಳ ಸ್ಮರಣೆ ಮಾಡ್ತಾ ಆನಂದವಾಗಿ ವಾಸ ಮಾಡು. ಪ್ರದಕ್ಷಿಣೆ ಆಗ್ತವ, ಅಧ್ಯಾತ್ಮ ಚಿಂತನೆ ಮಾಡು, ಕೂತ್ಕೊಂಡು ನಾಮಸ್ಮರಣೆ ಎಲ್ಲ ಆರಾಮಾಗ್ತದೆ, ಶುರು ಆಗ್ತದೆ. ಎಲ್ಲವನ್ನು ಯಾವಾಗ ತ್ಯಾಗ ಮಾಡ್ತೀರ ಆಗ ಬ್ರಹ್ಮಜ್ಞಾನದ ಎಲ್ಲ ಸುಖವನ್ನು ಪಡಿತಕ್ಕಂಥ ಇದ್ದಿ ನಿನಗೆ ಒಳ್ಳೆಯದಾಗ್ತಂತ ಅಪ್ಪ ಹೇಳಿದರು. ಆಯಿತು, ಪುಣ್ಯನೂ ಬೇಕಲ್ರಿ. ಆಗ ಮಠದಲ್ಲಿ ಉಳಿದುಕೊಂಡ ಅಲ್ಲೇ ಉಳ್ಕೊಂಡು ಇಲ್ಲಿ ಮಠದೊಳಗಿರ್ತಮ್ಮ ಎಲ್ಲ ಸರಿಯಾಗಿ ಅಂದ್ಕೊಂಡು ಹೇಳಿ ಅಪ್ಪರು ಹೇಳಿದರು. ಅಲ್ಲೇ ಉಳ್ಕೊಂಡು ಸೇವೆ ಮಾಡ್ಲಿಕ್ಕೆ ಹತ್ತಿದ. ಆಮೇಲೆ ಗುರು ಸನ್ನಿಧಿ ಹಾಗೆ 2-3 ವರ್ಷಗಳ ಪರ್ಯಂತ ಉಳ್ಕೊಂಡ ಪೂರ ಸೇವೆ ಮಾಡ್ತಕ್ಕಂತ ಇದ್ದಾನೆ. ಜಪವನ್ನು ಮಾಡು, ತಪಸ್ಸು ಮಾಡ್ತಿದ್ವಿ. ಏಕೆಂದರೆ ಮಾಡು ಜಪವನ್ನು ಮನುಜ, ಮಾಡು ಜಪವನ್ನು ಮನವೇ ಮರೆಯದಲ್ಲಿ ನೀನು ರೂಢಿಯೊಳಗೆ ಅತಿ ಶ್ರೇಷ್ಠ ಶಿವಮಂತ್ರ ಇದನ್ನು ಬಿಡದೆ ಮಾಡು ಜಪವನ್ನು ಮನವೇ ಮರೆಯದಲ್ಲಿ ನೀನು ಅಂತ. ಏಕೆಂದ್ರೆ ಆ ನಾಮಸ್ಮರಣೆ ಮಾಡಿದರೆ ಏನಂದರೆ ಅದರಿಂದ ನಾವು ಉದ್ಧಾರ ಆಗ್ತದೆ, ಅನುಕೂಲ ಆಗ್ತದೆ. ಹೀಗೆ ಗುರು ಸ್ಮರಣೆ ಮಾಡ್ತಾ ಉಳಿದುಕೊಂಡ ಪುಣ್ಯದ ಕೊರತೆ ಅಂತಂದ್ರೆ ಏನಂತಾರೆ, ಒಮ್ಮೆ ಆಗಬೇಕಾದ ಆಗೋದಿಲ್ಲ ರೀ, ಆಗಬಾರ್ದಾಗ್ತದೆ. ಅಪ್ಪವ್ರು ಹಾಗೆ ಅವ್ರಿಗೆ ಉದ್ಧಾರ ಮಾಡ್ದ ಹೇಳಿದರು, ಎಲ್ಲ ಆಗ್ತಾ ಸರಿ ಆಯಿತು. ಈಗ ಪೂರ್ಣ ಆರಾಮಾಗಿಬಿಡ್ತೀರಿ, ಪೂರ್ಣ ಆರಾಮಾಯ್ತಲ್ರಿ. ಆರಾಮಾದ ನಂತರ ಮನಸ್ಸು ಸ್ವಲ್ಪ ಒಂದಿಟ್ಟು ಸ್ವಲ್ಪ ಹೆಸಗಡೆ ಮಾರ್ಗೈತ್ರಿ, ಮನಸ್ಸು ಸ್ವಲ್ಪ ಹೆಸಗಡೆ ಮಾರ್ಗಾಯ್ತು. ಯಾರ್ದ್ರಿ? ಗುರುಪಾದನ ಮನಸ್ಸು ಏನಾಗಿತ್ತು, ಹೆಸಗಡೆ ಮಾಲಿಗಿತ್ತು. ಗುರು ಹೇಳಿದರು, ಗುರುಪಾದ ಓರೆಪ್ಪೋರು ಒಂದು ಊರೊಳಗೆ ಒಬ್ರು ಎತ್ತ ಸಾಕಿದ್ರು. ಏನಿದ್ರಪ್ಪ ಅವರು? ಒಂದು ಊರಿನಲ್ಲಿ ಒಂದು ಎತ್ತ ಸಾಕಿದ್ರು, ಎತ್ತವನ್ನು ಸಾಕಿದ್ರು. ಚಲೋ ಎತ್ತ, ಭಾಳ ಚಲೋ ಇತ್ತು. ಒಂದೇ ಎತ್ತದು. ಅದು ತೆಗೆದುಕೊಂಡು ಅರಣ್ಯಕ್ಕೆ ಮೇಯಿಸ್ಲಿಕ್ಕೆ ಹೋಗಿದ್ರು. ಅರಣ್ಯದಲ್ಲಿ ಅದು ಕೆಸರಿನ ಒಂದು ಸರೋವರ ಇತ್ತು, ಕೆಸರಿನ ಸರೋವರ ಇತ್ತು. ಆ ಕೆಸರಿನ ಸರೋವರ ಹೋಗಿಬಿಡ್ತು. ಅದರೊಳಗೆ ತ್ರಾಸಾಯಿತು, ಎದ್ದು ಬರಲಿಕ್ಕೆ ಆಗಲಿಲ್ಲ. ದೊಡ್ಡ ಎತ್ತ, ಭಾಳ ದೊಡ್ಡ ಎತ್ತ. ಈತ ಪ್ರಯತ್ನ ಮಾಡಿದ ಏನು ಮಾಡಿದ್ರು ಅದನ್ನು ಹೊರಗೆ ತೆಗಿಲಿಕ್ಕೆ ಆಗಲಿಲ್ಲ. ಸಾಕಾಯಿತು, ಪ್ರಯತ್ನ ಮಾಡಿದ. ಸಾಯಂಕಾಲ ಆಗ್ತಾ ಬಂತು. ಕೊನೆಗೆ ಇಲ್ಲಿದ್ರೆ ಅರಳಿರ್ತಕ್ಕಂಥ ಹುಲಿ ಕರಡಿ ಶಿವಗಳು ಬಂದು ನನ್ನನ್ನು ಸ್ವೀಕಾರ ಮಾಡ್ಬೋದು, ಮತ್ತು ತಿಂತಾವು ತಿನ್ನಿ ಏನೇ ಮಾಡೋದು ಹತ್ಕೊಂಡು ಹೇಳಿ ಎತ್ತಿನ ಯಜಮಾನ ಬಿಟ್ಟು ಭವನನ್ನು ಕೇಳ್ಕೊಂಡು ಭವನ ಮನೆಗೆ ಬಂದ. ಭವನ ಕತ್ತೆ ನನ್ನ ಮನೆ ದಾರಿ ತೋರಿಸ್ಬಾರಪ್ಪ, ನನ್ನ ಕಣ್ಣು ಕಾಣಿಸಂಗಿಲ್ಲ ಅಂತೇಳಿ ಭವನ ತೋರಿಸೋದು ಬಿಟ್ಟು ಅವನಿಗೆ ಓದೋದು ತೋರಿಸಂತ ಪರೋಪಕಾರ ಅಂತ ತೋರಿಸ. ಮುಂದೆ ಬಿಟ್ಟು ಬಂದ್ರಿ. ಬಿಟ್ಟು ಬಂದ ನಂತರ ಹುಲಿಗಳು ಬಂದು, ಕರಡಿ ಬಂದು, ಸಿಂಹ ಬಂದು, ಎಲ್ಲ ಬಂದು. ಯಾರು ಕೈ ಬಿಟ್ಟವರು? ನಾರಾಯಣ ನೀಯನ್ನ ಕೈ ಬಿಡದಿರು. ಯಾರು ಕೈ ಬಿಟ್ಟರು? ಗುರುಗಳೇ, ನೀವು ಈ ಗುರುಪಾದನ ಕೈಯನ್ನು ಬಿಡಬೇಡ್ರಪ್ಪ ಅವರ, ನಾವು ಕರ್ಕೊಂಡು ಹೇಳಿದ್ರಲ್ಲ. ಅದೇ ಪ್ರಕಾರವಾಗಿ ಆ ಎತ್ತ ಅದಲ್ಲ, ಬ್ರಹ್ಮದೇವರು ಏನು ಮಾಡಿದಂದ್ರೆ, ಈಗ ಸಾಕಿದವ ಏನು ಮಾಡಿದ, ಭಾಳಷ್ಟು ಕೆಲಸ ಮಾಡಿಸಿದ. ಅದರಿಂದ ಬಿತ್ತುದು ಮಾಡಿಸಿದ, ಭೂಮಿ ಉಳೋದು ಮಾಡಿಸಿದ, ಗಳಿ ಹೊಡಿತಕ್ಕಂಥ ಮಾಡಿಸಿದ, ಮಟ್ಟಿ ಹೊಡಿದ, ಎಲ್ಲ ಕೆಲಸ ಮಾಡಿಸಿದ. ಈಗ ಅರಣ್ಯಕ್ಕೆ ತೊಗೊಂಡ್ಬಂದ ನಂತರ ಈಗ ಅಲ್ಲಿ ಸಿಕ್ತು. ಏನು ಮಾಡಿದ ಸಾಧ್ಯ ಎಲ್ಲ ಬಿಟ್ಟು ಹೋಗಿಬಿಟ್ಟ.
ಹುಲಿ ಕರಡಿ ತಿನ್ನಲಿ ಏನು ಮಾಡೋದು ಅಂತ ಬಿಟ್ಟು ಹೋಗ್ಬಿಟ್ಟ. ಅದು ಹೀಗೆ ಬಿಟ್ಟೋದಲ್ಲ, ನಾನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವ ನಾನೇ ಅದಕ್ಕೆ ಅನುಗ್ರಹ ಮಾಡಿ ಯಾವ ಪ್ರಾಣಿಗಳು ಅದರ ಸಮೀಪಕ್ಕೆ ಬರದಂತೆ ಮಾಡ್ಬೇಕು ಅಂದ್ಕೊಂಡು ಬ್ರಹ್ಮದೇವರು ಮಾಡಿದ ಆಶೀರ್ವಾದ ಮಾಡಿರಿ. ಸುತ್ತೆಲ್ಲ ಒಂದು ಕವಚ ಆಗಿಬಿಡ್ತು. ಅದು ಸಮೀಪಕ್ಕೆ ಯಾರೂ ಹೋಗ್ಲಿಕ್ಕೆ, ಅದು ಯಾವ ಪ್ರಾಣಿಗಳು ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಕವಚ ಕಾಣ್ತಿರಲಿಲ್ಲ, ಅದರಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಇಡೀ ರಾತ್ರಿ ಕಳೆಯಿತು, ಎಲ್ಲ ಆಯಿತು, ಬೆಳ್ಳನೆ ಬೆಳಕಾಯಿತು. ಆಗ ಆ ಎತ್ತಿನ ನೆನಪಾದ್ರೆ ನಿಮಗೆ, ಯಾರಿಗೆ? ಆ ಯಜಮಾನ ನೆನಪಾಯಿತು. ಈಗ ಹೇಗಿದ್ರು ಬೆಳಕದ, ಹೋಗಿ ನೋಡೋಣ ಏನಾಗಿದೆ, ಏನು ಹುಲಿ ಕರಡಿ ತಿಂದ ಏನು ಮಾಡ್ಯಾವು. ಹೋದ, ಭಗವಂತನ ಅನುಗ್ರಹದ ಹುಲಿ ಕರಡಿ ಏನು ಮಾಡಲಿಲ್ಲ ರೀ. ಗುರುಗಳ ಅನುಗ್ರಹ, ದೇವರ ಆಶೀರ್ವಾದ ಇತ್ತಂದ್ರೆ ಎಂಥ ಸಮಯದಲ್ಲಿ ಇದ್ರೂ ಕೂಡ ಅನುಕೂಲ ಆಗ್ತದೆ. ತನ್ನದು ಪುಣ್ಯ ಇರಬೇಕು, ಒಳ್ಳೆಯ ಕಾರ್ಯ ಮಾಡಬೇಕು, ಕೆಟ್ಟದ್ದು ಮಾಡಿದ್ರೆ ಅನುಕೂಲ ಆಗೋದಿಲ್ಲ. ಏನಾಗಿರಲಿಲ್ಲ. ನೋಡಿದ ಎತ್ತಿಗೆ ಹಗಲದ್ರಿ, ಇವನು ಕೂಡ ಇನ್ನೊಬ್ಬನ ಕರ್ಕೊಂಡು ಹೋಗಿದ್ದ. ಅದಕ್ಕೂ ಸ್ವಲ್ಪ ಶಕ್ತಿ ಬಂದಿದೆ ದೇವರ ಆಶೀರ್ವಾದದಿಂದ. ಆ ಕೆಸರೊಳಗಿಂದ ಒಂದು ಸಲ ಎದ್ದು ಒದ್ದಾಡಿ ಏಳಿಗೆ ಬಂತು. ಇವರು ಸ್ವಲ್ಪ ಬಾಲಾಪಲ ಹಿಡ್ದ ಏನೋ ಮಾಡಿ ಎಲ್ಲ ಕುಡ್ಕೊಂಡು ಪ್ರಯತ್ನ ಮಾಡಿದ್ರು. ಎದ್ದ ಬಂದುಬಿಡ್ತೀವಿ. ಎತ್ತಿಗೆ ಇಷ್ಟು ಸಂತೋಷ ಆಯ್ತು. ನಮ್ಮ ಯಜಮಾನ ಬಂದ, ನನ್ನ ಕರೆದುಕೊಂಡು ಹೋಗ್ತಾನೆ, ಮತ್ತು ನನ್ನ ಸ್ಥಾನಕ್ಕೆ ಹೋದ ಇದ್ದು ಎತ್ತು ಸಂತೋಷಪಟ್ಟು ಬಂತು ರೀ. ಭಾಳ ಆನಂದದಿಂದ ಬಂತು. ಮನೆಗೆ ತೊಗೊಂಡು ಬಂದ, ಮೇವು ಹಾಕಿದ, ಕಟ್ಟಿದ. ನಡಿಪ ಹೋಗುನು ಅಂತಕೊಂಡು ಹೇಳಿ ಹಗ್ಗ ಹಚ್ಚಿ, ಮುಗದಾಣಕ್ಕೆ ಹಗ್ಗ ಹಚ್ಚಿ ಕರೆದುಕೊಂಡು ಹೊಲಕ್ಕೆ ಹೋಗಿ ಗಳೆ ಕೂಡಿದ. ಮುಂದೆ ಹೋಗಲಿಲ್ಲಂದ್ರೆ ಸರಿಯಾಗಿ ಹಿಂದೆ ಬಾರಕ್ಕೂ ಅಲ್ಲೇ ಬಡಿಲಿಕ್ಕೆ ಹತ್ತಿದ. ಮತ್ತೊಮ್ಮೆ ಬಿದಿರು ಬಿಡಿಗೆ ಬಿಡ್ತಾನೆ. ಮುಂದೆ ತೆರೆಬಂಡಿಗೆ ಹೂಡಿದ. ತೆರೆಬಂಡಿಗೆ ಮಾಡ್ತಾರೆ, ತೆರೆಬಂಡಿ ಹೂಡಿದ. ಎತ್ತಿನ ಗತಿ ಏನಾಗ ಹೇಳಿ. ಇಷ್ಟೆಲ್ಲ ಅನುಭವಿಸ್ತು. ಅದಕ್ಕೆ ಮನುಷ್ಯನೊಳಗೆ ನಮ್ಮ ಯಜಮಾನದನ, ನಮ್ಮ ಯಜಮಾನ ಹತ್ತಿರ ಇರಬೇಕು. ಅರಣ್ಯದ ಶಿವ ತಿನ್ನಲೆಂತ ಬಿಟ್ಟು ಬಂದಾನ. ಮೊದಲು ತಿನ್ನಲೆಂತ ಬಿಟ್ಟು ಬಂದಾನ. ಏನೋ ದೈವಾನುಸಾರ ದೇವರ ಅನುಗ್ರಹದಿಂದ ಉಳಿತು. ಕರ್ಕೊಂಡು ಬಂದ ನಂತರ ಹೀಗಾಗ್ತದ ಅನ್ನೋದು ಅದು ಗುರ್ತದಲ್ರಿ, ಪಾಪ ಗುರ್ತಿಲ್ಲ. ಆದರೂ ಇಷ್ಟೆಲ್ಲ ಕಷ್ಟ ಆಯಿತು. ಆದರೂ ಒಳಭಾಗದ ಮೋಹ ನಮ್ಮ ಯಜಮಾನ ಕಷ್ಟವನ್ನು ಸಹನ ಮಾಡ್ತಾ ಉಳ್ಕೊಂಡ್ಬಿಡ್ತು. ಹಾಗಿಲ್ಲಿ ಹೇಳಿದ್ರು ಗುರುಪಾದ, ಇನ್ನೆಲ್ಲ ಈಗಿಲ್ಲಿದ್ದಿ, ಇದು ಮನೆ ಸುಳ್ಳ, ಎಲ್ಲ ಸುಳ್ಳ, ಅಪ್ಪವ್ರು ನೀವು ಒಬ್ಬರೇ, ಇದು ಮತ್ತಾರು ಇಲ್ಲ ಅಂತ ಹೇಳ್ತಿದ್ದಿಲ್ಲ. ಈ ಸಾವಕಾಶ ಎತ್ತ ಅದಕ್ಕೋ ಒದ್ದಾಡ್ಲಿಕ್ಕೆ ಹತ್ತದ, ಹೇಳುವಂಗೆ ಕಾಣ್ತದೋ ಎತ್ತ ಹೋಗುವಂಗೆ ಕಾಣ್ತದ. ಖರೀದಿ ಮಾಡಿದ್ರಲ್ಲಿ ಮತ್ತು ಆ ಊರು ಮಗ್ಲ ಆಯ್ತು ಅಂದ್ರೆ ಎತ್ತ ಜಗತ್ತವ ನೋಡ್ರಿ. ಯಾವ ಮನೆ ಜಗಕ್ಕತ್ತವ. ಇಷ್ಟು ಹೇಳುವಷ್ಟರೊಳಗೆ ಅವ್ರ ಗೆಳೆಯರು ಬಂದರು, ಅಣ್ಣ ತಮ್ಮರು ಬಂದರು, ಪೂರ್ತಿ ಆರಾಮೈತೆ ಅಂದ್ರು. ಪತ್ನಿ ಬಂದರು, ಎಲ್ಲರೂ ಬಂದರು. ಸಂತಾನ ಆಗಿರಲಿಲ್ಲ ಈಗ ಅವ್ರು ಬಂದ್ರಿ. ಎಲ್ಲರೂ ಬಂದರು, ಆರಾಮಾದ್ರು ನೋಡ್ರು. ಅಪ್ಪವ್ರು ಬಂದು ಸಾಷ್ಟಾಂಶ ನೋಡ್ರು. ಅಪ್ಪರ ಕಳಿಸ್ಕೊಡ್ರಿ, ಅಪ್ಪವ್ರ ಕರ್ಕೊಂಡು ಹೋಗ್ಯವು. ದಷ್ಟು ಊಟ ಯಾರ್ರಿ, ಚಲೋ ಯಾರ್ರಿ, ಭಾಳ ಚಲೋ ಯಾರ್ರಿ, ಕರ್ಕೊಂಡು ಹೋಗ್ಯಾರಿ. ಕ್ಷೀರ ಪೂರ್ತಿ ಆರಾಮ ಕರ್ಕೊಂಡು ಹೋಗಿ ಎತ್ತ ಹೂಡಿದ್ರು. ಎತ್ತ ನಡೀತದೆ. ಹೆತ್ತ ತಾಯಿ ತಂದೆ ಮೆತ್ತ ಅಂದ ಕೊಡುವಾಗ ಮತ್ತೊಂದು ಹಡದೇನೆನ್ನುವರು. ಹೆತ್ತ ತಾಯಿ ತಂದೆಗೆ ಮೆತ್ತ ಅಂದ ಸಿಗದಾಗ ಕತ್ತೇಕೆ ನಮ್ಮ ಹುಟ್ಟಿತಿ ಅನ್ನುವಂತ. ಹೆಂಡತಿ ಮಾಡೋಳು ಕಡು ಪ್ರೇಮವನು ಉಡುವುದು ತೊಡುವುದು ಕೊಡು ತನಕ. ಉಡುವುದು ತೊಡುವುದು ಕಡಿಮೆ ಆದ ಕಾಲಕ ಕುಣಿಯುತ್ತ ಬರುವಳು ಬಾಗಿಲಕ. ನೀ ಅಂತಂತದ್ದು ಏನು ಮಾಡಿದ ನಮ್ಮ ಅನುಭವ ಹೇಳೇನ ಎಲ್ಲ ಮಾಡ್ತಾರ. ಅದಕ್ಕೆ ಎಲ್ಲ ಪ್ರೇಮ ಸುಳಿದಪ್ಪ. ಹೆಂಡತಿರಲಿ, ಹಣ್ಣಿರಲಿ, ತಮ್ಮಿರಲಿ, ಬಂಧು ಬಳಗ ಇರಲಿ, ಎಲ್ಲರೂ ತನ್ನಿಂದ ಏನಾದರೂ ಅನುಕೂಲ ಆಗುತ್ತಿತ್ತಂದ್ರೆ ಎಲ್ಲರೂ ಅನುಕೂಲ ಮಾಡ್ತಾರೆ. ತಪ್ಪಿದ್ರೆ ಸ್ಮಶಾನದೊಳಗೆ ಇಟ್ಟು ಬರ್ತಾ, ಅಲ್ಲೇ ಸಮೀಪ ಆಗ್ತದೆ ನಡಿ ಅಂಥೇಳಿ. ಅದಕ್ಕೆ ಆದರೂ ನಿನ್ನ ಮನಸ್ಸು ಆ ಕಡೆ ನಡೀತಲ್ಲೋ ಗುರುಪಾದ ಅಪ್ಪರು ಎಲ್ಲ ತಮ್ಮ ಆಶೀರ್ವಾದ ರೀ ಎಲ್ಲ ಸಣ್ಣಗೆ ಹೇಳಿದ ಗುರುಪಾದ. ಅವರೆಲ್ಲ ಬಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ನಿಮ್ಗೊಟ್ಟು ನಮಸ್ಕಾರ ಮಾಡಿ ಹೋಗಿ ಬರ್ತೀರಿ ಯಜಮಾನ್ರೆ ಅಂತೇಳಿ ನಿಮಗೆ ಹೇಳ್ರು. ಮತ್ತಿನ್ನೇ ಆಯ್ತಪ್ಪ, ಮತ್ತೇನು ಆರಾಮಾಯ್ತಮ್ಮ ನೀವು ಕರ್ಕೊಂಡ್ರಿ ಮತ್ತು ಹ್ಞೂ ತಂದರು. ಅಪ್ಪವ್ರು ನಮಸ್ಕಾರ ಮಾಡಿ ಕರ್ಕೊಂಡೋದ್ರು. ಅಪ್ಪರ ಆರಾಮೈತ್ರಪ್ಪರ. ಅಪ್ಪರ ನಾನು ಬರುವಾಗ ಎಲ್ಲ ಕುಡ್ಕೊಂಬಂದು ಇಲ್ಲಿ ಎಲ್ಲರೂ ಪ್ರಸಾದ ಮಾಡಿಸ್ತೀರಿ, ಎಲ್ಲ ಊರಿಗೆಲ್ಲ ಊಟ ಹೇಳ್ತೀರಿ, ಎಲ್ಲ ಜನರು ಕೂಡಿಸಿ ಪ್ರಸಾದ ಮಾಡಿಸಿ ಆನಂದ ಮಾಡ್ತೀರಪ್ಪರ. ಮಾಡಿರಪ್ಪ ಮಾಡಿರಿ, ಮತ್ತೆ ಯಾರು ಮಾಡಿರಿ ಚಲೋ. ಊರಿಗೆ ಹೋದ್ರಿ, ಮನೆಗೆ ಹೋಗಿ ಮತ್ತೆ ಹಿಟ್ಟಿಗೆ ತೊಗೊಂಬಂದು ಎಲ್ಲ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಯಜಮಾನ್ರು ಉಳಿದ್ರು ಅಂತ ತಿಳ್ಕೊಂಡು ಮಾಡಿ ವ್ಯವಸ್ಥೆ ಮಾಡಿ ಹೀಗೆ ಮನೆಗೆ ಕರ್ಕೊಂಡು ಹೋದರು.
ಕರ್ಕೊಂಡು ಹೋಗಿ ಅಲ್ಲಿ ಅಟ್ಟೆ ಇದ್ದರೊಳಗೆ ಸಾಕಿದ್ದೀವಿ ನಾವು 3 ತ್ರಾಸು ಇತ್ತಲ್ರಿ ಅಂತ ಹೋಗಿ ಪೂರ್ಣ ಆರಾಮಾಗಿ ಆ ಬಳಿಕ ಅವನಿಗೆ ಕಲ್ಲಮ್ಮ ಕಲ್ಲಿನಂಥ ಮಗಳು ಹುಟ್ಲಿ ಅಂಥೇಳಿ ಕಲ್ಲಮ್ಮ ಹೆಸರಿಟ್ಟು ದುಂಡ ಮತ್ತೊಬ್ರು ಹುಟ್ಟರು, ಸುಗ್ಲಾದೇವಿನವರೊಬ್ಬರು ಹುಟ್ಟರು. ಎಲ್ಲ ಹಂಗೆ ಹುಟ್ಕೋದು ಮಕ್ಕಳು ಹುಟ್ಟರು. ಮತ್ತು ಗಂಡು ಮಕ್ಕಳು ಒಬ್ರು ಯಾರು ಹುಟ್ಟಿದ್ರು, ಅವ್ರ ಹೆಸರು ನೆನಪಿಲ್ಲ. 3 ಮಂದಿ ಮಕ್ಕಳಾದ್ರೆ ಯಾವಾಗ ರೀ ಸ್ಮಶಾನಕ್ಕೆ ಹೋಗಿಟ್ಟು ಅಂತ್ಯಕ್ರಿಯೆ ಮಾಡಿ ಬರೋಕೆ ಹೋದ್ ಗುಡ್ದಾಗ ಇರಲಿಲ್ಲ. ಅಂಥ ವ್ಯಕ್ತಿನ ಗೆಳೆಯರು ಕರ್ಕೊಂಡು ಅಪ್ಪವ್ರ ಸನ್ನಿಧಿ ಬಂದಾಗ ಸಂಪೂರ್ಣ ಆರಾಮಾಗಿ ಊರಿಗೆ ಹೋಗಿ ಮತ್ತು 3 ಮಕ್ಕಳು ಹೋದ್. ಯಾರ ಶಕ್ತಿ ಇದು? ಗುರು ಶಕ್ತಿ ಅಷ್ಟು ದೊಡ್ಡದು ಅಂತ ಪೂರ್ಣ ಆರಾಮಾಯಿತು. ಆಗ ಮಠಕ್ಕೆ ಬರೋದು ಓದು ಮಾಡ್ಲಿಕ್ಕೆ ಶೇವ್ ಮಾಡ್ಲಿಕ್ಕೆ ಆಗ ಮತ್ತು ನೋಡೋದು ಮತ್ತು ಭಾಳ ಮತ್ತು ಜಮಾಟದಲ್ರಿ ಅದು ಅಪ್ಪ ಬರ್ಬೇಕಂತಂದ್ರಿ ಮನೆ ಕಡೆ ನೋಡ್ಲಿ ಗಲ್ಲ ಕೂದ್ರಪ್ಪ. ಆ ಮಗಳೊಂದು ಹೇಳ್ತಿರ್ತದೆ ರೀ, ಮಗನಿಗೆ ಸ್ವಲ್ಪ ನೆಗಡಿ ಬಂತು, ಮೂಗು ಸ್ವಚ್ಛ ಮಾಡಬೇಕು ಎಲ್ಲ ಹೇಳ್ಕೊತ ಬರೋದು ಬಿಡೋದು ಮಾಡ್ಕೋತ ಆಗ ಮಾಡ್ಕೋತಿದ್ದೆ. ಮತ್ತು ಹಿಂಗೆ ಹಾಕೋತ ಬಂತು ಹಾಗೆ ಮಾಡ್ಕೋತ ಇದ್ದೆ. ಬರ್ತಾಯಿದ್ದ ಅಪ್ಪವ್ರು ಆಶೀರ್ವಾದ ಮಾಡ್ತಿದ್ರು, ಮನೆಗೆ ಹೋಗಿದ್ದ. ಮತ್ತು ಅಪ್ಪವ್ರು ಸ್ಮರಣೆ ಮಾಡ್ಕೊಂಡು ತಮ್ಮ ಊರಾಗ ಬಸ್ಸರಿ ಒಳಗೆ ವಾಸ ಮಾಡಿದ್ದೆ. ಯಾವ್ರಾಗ ರೀ? ಗೋವಾಡನ್ರಿ, ನಮ್ಮ ನೆನಪಿದ್ದಿಲ್ಲ ಆತ್ಮೇರೆ. ಎಲ್ಲ ಮೀರಿದಾಗ ಯಾರು ರಕ್ಷಣೆ ಮಾಡ್ತಾರೆ? ಗುರುಗಳು ರಕ್ಷಣೆ ಮಾಡ್ತಾರೆ. ಎಲ್ಲ ಮೀರಿದಾಗ ರಕ್ಷಣೆ ಮಾಡಿತಾರಲ್ಲ, ಎಲ್ಲ ಆರಾಮಾದ ನಂತರ ಮತ್ತೆ ನೋಡಿ ಎಲ್ಲರೂ ಆ ಮೋಹವನ್ನು ಬಿಟ್ಟು ಒಂದು ಸ್ವಲ್ಪ ಅದು ಮೋಹ ಕಡಿಮೆ ಮಾಡಿಕೊಂಡು ಮನೆಗೆ ಹೋದಾಗಲೂ ಕೂಡ ಸಂಪೂರ್ಣ ಭಕ್ತಿಯಿಂದಿದ್ರೆ ಗುರುಗಳು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಹೋದ್ರೆ ಮತ್ತು ಇಡೀ ಸಂಸಾರದ ಅಲ್ಲೇ ಪೂರ್ತಿ ಹತ್ತ ಎಲ್ಲ ಮರೆತು ದೇವರೆಲ್ಲ ಗುರುಗಳು ಎಲ್ಲ ಮರೆತು ಬಿಟ್ಟಂದ್ರೆ ಮತ್ತು ಗೆದ್ದಿದ್ದಂತೆ ಸಿದ್ದೇಶ್ವರ ಅಂತ ಮತ್ತು ಮೊದಲಗತ್ತೆ ಆತಂದ್ರೆ ಅದಕ್ಕೆ ಹಾಗಾಗದಂತೆ ಏನು ಮಾಡಿರಿ, ಗುರುಗಳ ಕೃಪಾಶೀರ್ವಾದ ಯಾವಾಗಲೂ ಇರ್ತದೆ. ಗುರುಗಳ ಸ್ಮರಣೆ ಮಾಡ್ತಾ ಇರಬೇಕು, ಭಕ್ತಿಯಿಂದ ಇರಬೇಕು. ಎಂಥ ರೋಗ ಇರಲಿ, ಏನೂ ಇರಲಿ, ಏನಿದ್ರು ಕೂಡ ಎಲ್ಲ ಗುರುಗಳ ಕೃಪಾಶೀರ್ವಾದ ಆರೋಗ್ಯ ಆಗ್ತಿರ್ತದೆ ರೀ. ಆಗೋಸ್ಕರ ದುಃಖ ಮಾಡೋದು, ನನಗೆ ಹೀಗಾಯ್ತು ಅನ್ನೋದು, ತೊಂದರೆ ಆಯ್ತು ಅನ್ನೋದು ಅದು ಮಾಡಲ್ಲ. ಗುರುಗಳ ಸ್ಮರಣೆ ಯಾರು ಭಕ್ತಿ ಮಾಡ್ತಾರೆ ನೋಡಿ ಅವ್ರು ಅವಶ್ಯವಾಗಿ ಇರ್ತಾರೆ, ಯಶಸ್ವಿ ಆಗ್ತದೆ, ಅವರ ಜಯಶಾಲಿ ಆಗ್ತಾರೆ, ರೋಗ ಯೋಜನೆಗಳೆಲ್ಲ ಬಾಜು ಆಗ್ತವೆ ಗುರು ಕೃಪೆ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त परम पूज्यरितಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರುಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂಡತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರವರ ನಂದೀಶ್ವರಪುರದ ವರಕಮರಿ ಮಠಕ್ಕೆ ಆಗಮಿಸಿ ಮಂಗಲಮಯವಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಯು
ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಶುದ್ರವರ ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಚರಿತ್ರೆ 9ನೇ ಭಾಗದ ವಿಷಯವನ್ನು ಅವಿರತವಾಗಿಯೂ ಶ್ರವಣ ಮಾಡುವ ಮನನ ಮಾಡುವ ನಿಧ್ಯಾಸನ ಮಾಡುವ ಸದಪೇಕ್ಷೆಗೊಳ್ಳುವಂಥವರಾಗಿ ಆಗಮಿಸಿರುವ ಸರ್ವ ಸದ್ಭಕ್ತರ ಸೋದರಕ್ಕೆ ಸಾಕ್ಷೀಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮಕ್ಕೂ ಮನವಾರಿ ನಮಿಸಿ ಆತ್ಮೇರೆ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಪರಮ ಪೂಜ್ಯರಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ರವರ ನಂದೀಶ್ವರಪುರದ ಮಧುರಖಂಡಿಯ ಬರಕಮರಿ ಮಠದಲ್ಲಿ ಎಲ್ಲ ಸದ್ಗುರುಗಳ ಸನ್ನಿಧಿಯಲ್ಲಿ ಎಲ್ಲ ಸದ್ಭಕ್ತರು ಕೂಡ ಆಗಮಿಸಿ ಸದ್ಗುರುಗಳ ಚರಿತ್ರೆ ನಾವನ್ನೆಲ್ಲ ಶುರು ಮಾಡ್ತಕ್ಕಂಥ ಹೋಗ್ತಾ ಇದ್ದೀವಿ. ಶ್ರವಣ ಮಾಡುವ ಮನನ ಮಾಡುವ ನಿಧಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ಸದ್ಗುರುಗಳು ಎಲ್ಲರೂ ಕೂಡ ಈ ಪರದಲ್ಲಿಯೂ ಸುಭೋಗಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ವರಮೋಕ್ಷ ಅನುಗ್ರಹ ಮಾಡ್ತಕೊಂಡು ಪ್ರಾರ್ಥನೆ ಮಾಡ್ತಾರೆ. ಮತ್ತೊಮ್ಮೆ ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರ ಪ್ರಣಾಮವನ್ನು ಸಮರ್ಪಿಸಿ ವಿಷಯದಲ್ಲಿ ಪ್ರವೇಶ ಮಾಡೋಣ.